Yes, dear students, a warm welcome to Sankalpa Learning Solution. Let's continue the remaining concepts and their related questions, which are very, very important. Okay? Yes. Very good evening. Yes. ನಿನ್ನೆ ನಾವು 9th ಕ್ವಶನ್ ಒಂದು ಕಟ್ ಆಗಿತ್ತಲ್ವಾ? ಎಸ್, ಅದನ್ನು ಸಾಲ್ವ್ ಮಾಡಿ. ವಿಚ್ ಆಫ್ ದ ಫಾಲೋವಿಂಗ್ best describes the Great Barrier Reef along the east coast of Australia? ಅರ್ಥ ಆಗ್ತಿದ್ಯಾ? ಕ್ವಶನ್ ಅರ್ಥ ಆಯ್ತಾ? ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಜಸ್ಟ್ ಆಪ್ಷನ್ ಏನಿದೆ? ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮ್ ಅಂಡ್ ಬಯೋಮ್. ಓಕೆ, ಈ ಆಪ್ಷನ್ಸ್ ಅಲ್ಲಿ ದ ಗ್ರೇಟ್ ಬ್ಯಾರಿಯರ್ ರೀಫ್ ಅಲಾಂಗ್ ದ ಈಸ್ಟ್ ಕೋಸ್ಟ್ ಆಫ್ ಆಸ್ಟ್ರೇಲಿಯಾ ಅನ್ನೋ ಒಂದು ಸಿಸ್ಟಮ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೇಗೆ ನಮ್ಮ ಇಂಡಿಯಾದಲ್ಲಿ ಲಕ್ಷದ್ವೀಪ ಮತ್ತೆ ಅಂಡಮಾನ್ ನಿಕೋಬಾರ್ ಅಂತ ಹೇಳಿ ನಾವು ಹೇಳ್ತೀವಲ್ವಾ, ಅದೇ ತರ ಸ್ಪೇಸಸ್ ಏನಿದೆ, ಅದೇ ತರ ಎಂಟೈರ್ ನೇಚರ್, ಪ್ರಕೃತಿಯಿಂದನೇ ನಿರ್ಮಿತವಾಗಿರುವಂತ ಒಂದು ರೀಫ್ ಸಿಸ್ಟಮ್. ರೀಫ್ ಅಂದ್ರೇನು? ಕೋರಲ್ಸ್. ಹವಳ ಅಂತ ಕೇಳಿದ್ದೀರಾ? ಯೂಶುವಲಿ ಹವಳದ ಸರ, ಹವಳದ್ದು ಎಲ್ಲ ಹಾಕೊಳ್ತೀರಲ್ವಾ, ಆರ್ನಮೆಂಟ್ಸ್, ಗೋಲ್ಡ್. ಅದು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂತ ಒಂದು ಸಮುದ್ರದ ಆಳದಲ್ಲಿ ಇರುತ್ತೆ. ಓಕೆ, ಅದನ್ನ ನಾವೇನ್ ಹೇಳ್ತೀವಿ? ಈಸ್ಟ್ ಕೋಸ್ಟ್ ಆಫ್ ಆಸ್ಟ್ರೇಲಿಯಾದಲ್ಲಿ ಇದೇನಾಗಿರುತ್ತೆ? ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಗ್ರೋ ಆಗುವಂಥದ್ದು. ಆ ಏರಿಯಾನ ನಾವು ಯಾವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಅಂತ ಕೇಳಿದ್ದಾರೆ. ಈ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಕವರ್ ಅಪ್ ಆಗಿದೆ ಎಂಟೈರ್ ಓಷನ್? ಅದು 2300 ಕಿಲೋಮೀಟರ್ಸ್. ಓಕೆ, ಅಷ್ಟು ಏರಿಯಾ ಏನಾಗಿದೆ? ಕವರ್ ಅಪ್ ಆಗಿದೆ. ಯಾವ್ದ್ರಿಂದ? ಕೋರಲ್ಸ್ ಇಂದ. ಜೊತೆಗೆ ಆಲ್ಮೋಸ್ಟ್ ಆಲ್ ಪರ್ಲ್ಸ್, ಆಮೇಲೆ ಸ್ಟೋನ್ಸ್. ನೀವು ರಿಂಗ್ಸಿಗೆ, ಫಿಂಗರ್ ರಿಂಗ್ಸಿಗೆ ಅಥವಾ ನೆಕ್ಲೆಸ್ಗೆ ಎಲ್ಲ ಹಾಕೊಂಡು ಬಳಸ್ಕೊಳ್ತೀರಲ್ವಾ, ಅದೆಲ್ಲದೂ ಕೂಡ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾದಲ್ಲಿ ಇದೆ. ಹಾಗಾಗಿ ಅದನ್ನ ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು? ಫಾರ್ ಅ ಪಾಪ್ಯುಲೇಷನ್ ಆರ್ ಕಮ್ಯುನಿಟಿ ಆರ್ ಎಕೋಸಿಸ್ಟಮ್ ಆರ್ ಬಯೋಮ್. ಯಾವುದಕ್ಕೆ ಎಕ್ಸಾಂಪಲ್ ಕೊಡ್ಬೋದು ನಾವು? ಇಟ್ಸ್ ಆಪ್ಷನ್ ಎ. ನೋ, ಇಟ್ಸ್ ನಾಟ್ ಫಾರ್ ಪಾಪ್ಯುಲೇಷನ್. ಇಲ್ಲಿ ಪಾಪ್ಯುಲೇಷನ್ ಅಂತ ಬಂದಾಗ ಒಂದು ಗ್ರೂಪ್ ಆಫ್ ಪಾಪ್ಯುಲೇಷನ್ ಅಂತ ಅಷ್ಟೇ ಇರುತ್ತೆ. ಇಲ್ಲಿ ಕೇಳಿರುವಂಥದ್ದು ಏನ್ ಹೇಳಿ? ಗ್ರೇಟ್ ಬ್ಯಾರಿಯರ್ ರೀಫ್ ಅಲಾಂಗ್ ದ ಈಸ್ಟ್ ಕೋಸ್ಟ್ ಆಫ್ ಆಸ್ಟ್ರೇಲಿಯಾ. ಇಲ್ಲೇನು? ಕಂಪ್ಲೀಟ್ ಇಷ್ಟು ಎನ್ಲಾರ್ಜ್ ಆಗಿರುವಂತ ಒಂದು ಎಕೋಸಿಸ್ಟಮ್ಗೆ ಇದು ಎಕ್ಸಾಂಪಲ್. ಯಾಕೆ? ಇದ್ರ ಎಲ್ಲದೂ ಕೂಡ ಏನಾಗಿದೆ? ಸಮುದ್ರದ ಆಳದಲ್ಲಿ ಇರುವಂತ ಒಂದು ಸಿಸ್ಟಮ್ ಅಲ್ವಾ? ಎಕೋಸಿಸ್ಟಮ್ ಅಂತ ಬಂದಾಗ ಪರಿಸರ, ಅಲ್ಲಿನ ಪರಿಸರಕ್ಕೆನೆ ಅದೇನಾಗಿದೆ? ನ್ಯಾಚುರಲ್ ಆಗಿ ಗ್ರೋ ಆಗಿರುವಂಥದ್ದು. ಅಲ್ಲಿ ಪಾಪ್ಯುಲೇಷನ್ ಅಂತ ನಾವು ಹೇಳೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಎಕೋಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಸಮುದ್ರದ ಆಳದಲ್ಲಿರುವಂಥದ್ದು. ಹಾಗಾಗಿ ಅದನ್ನ ನಾವು ಮರೈನ್ ಎನ್ವಿರಾನ್ಮೆಂಟ್, ಮರೈನ್ ಎಕೋಸಿಸ್ಟಮ್ಗೆ ನಾವು ಬೆಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕೋರಲ್ಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಶಾರ್ಕ್ಸ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಆಕ್ಟೋಪಸ್, ಸ್ಟಾರ್ ಫಿಶ್, ಜೆಲಿ ಫಿಶ್, ಎಂಟೈರ್ ಸಿಸ್ಟಮ್ನ ಅದು ಲೇಯರ್ ಬೈ ಲೇಯರ್ ಒಳಗೊಂಡಿರುತ್ತೆ. ಅಂದ್ರೆ ಲೇಯರ್ ಬೈ ಲೇಯರ್, ಸ್ಕ್ರೀಮಿ ಲೇಯರ್ಸ್. ನಾನು ಟ್ರಯಾಂಗಲ್ ಹಾಕಿದ್ನಲ್ವಾ, ಎನರ್ಜಿ ಅಥವಾ ಪಿರಮಿಡ್. ಸೊ ದಟ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ಸಚ್ ಫಾರ್ಮೇಶನ್ ಆಫ್ ದ ಈಚ್ ಅಂಡ್ ಎವ್ರಿ ಗ್ರೂಪ್ ಆಫ್ ಆನಿಮಲ್ಸ್ ಅಲ್ವಾ? ಹಾಗಾಗಿ ಇದು ಬೆಸ್ಟ್ ಎಕ್ಸಾಂಪಲ್ ಯಾವುದಕ್ಕೆ? ಎಕೋಸಿಸ್ಟಮ್ ಅನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗುತ್ತೆ. ಓಕೆ, ಲೇಯರ್ ಬೈ ಲೇಯರ್ ಈ ಗ್ರೇಟ್ ಸಿಸ್ಟಮ್ ಏನಿದೆ ಅಲ್ಲಿ ಕಾಂಬಿನೇಷನ್ ಅಂಡ್ ಪರ್ಮಿಟೇಷನ್ ಆಗಿರೋದ್ರಿಂದ ಏನಾಗುತ್ತೆ? 2300 ಕಿಲೋಮೀಟರ್ ಅಷ್ಟು ಎಂಟೈರ್ ಏರಿಯಾ ಕವರ್ ಅಪ್ ಆಗಿರುವಂಥದ್ದು. ಓಕೆ, ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್
ವಿಚ್ ಒನ್? ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಈ ಎಕ್ಸಾಂಪಲ್ ಅಥವಾ ಆಸ್ಟ್ರೇಲಿಯಾದಲ್ಲಿರುವಂಥ ಈ ಕೋರಲ್ ಸಿಸ್ಟಮ್ ಫಾರ್ಮೇಶನ್ ಇಂದ ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಡಿಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆನಾ? ಎಸ್. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಸಿ, ಎಕೋಸಿಸ್ಟಮ್. ಓಕೆ, ಎಸ್. ಲೆಟ್ಸ್ ಕಂಟಿನ್ಯೂ. Keystone species should be protected because these reason. Keystone species. Okay, look at here. Keystone species ಅಂದ್ರೆ ಏನು? ಇದನ್ನ ನಾವು ವರ್ಡ್ ಅನ್ನ ಹಾಫ್ ಮಾಡೋಣ. Keystone species. Okay, the keystone species should be protected because this reason. Options: they are capable of surviving in harsh environmental conditions. Athwa, these indicates the presence of certain minerals in the soil, or have become rare due to overexploitation. The last option: play an important role in supporting other species. ಓಕೆ, ಇಲ್ಲಿ ಏನ್ ಹೇಳ್ತಾರೆ? ಕೀಸ್ಟೋನ್ ಸ್ಪೀಶೀಸ್. ಕೀಸ್ಟೋನ್ ಅಂದ್ರೇನು? ಮೈಲ್ ಸ್ಟೋನ್ ಅಂತ ಹೇಳ್ತೀವಲ್ವಾ? ಕೀಸ್ಟೋನ್, ಮೈಲ್ ಸ್ಟೋನ್. ಅಲ್ಲಿ ಏನಾಗುತ್ತೆ, ಒಂದು ಇಂಡಿಕೇಶನ್ ಇರುತ್ತೆ. ನೀವು ರೋಡಲ್ಲಿ ಹೋಗುವಾಗ ಕಿಲೋಮೀಟರ್ಸ್ ಆದ್ಮೇಲೆ, ಇಂತಿಷ್ಟು ಏರಿಯಾ ಆದ್ಮೇಲೆ ಒಂದು ನಿಮ್ಗೆ ಬರ್ದಿರ್ತಾರಲ್ವಾ, ಇಂತಿಷ್ಟು ಕಿಲೋಮೀಟರ್, 21 ಕಿಲೋಮೀಟರ್ಸ್, 10 ಕಿಲೋಮೀಟರ್, 1 ಕಿಲೋಮೀಟರ್. ನೀವು ನಿಯರೆಸ್ಟ್ ಸಿಟಿಗೆ ಬಂದಾಗ ನಿಮ್ಮ ಎಕ್ಸಾಕ್ಟ್ ಏನು ಡೆಸ್ಟಿನಿ ಎಷ್ಟು ಕಿಲೋಮೀಟರ್ ಆಚೆಗಿದೆ ಅಂತ ಹೇಳಿ ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳಿ ಏನ್ ಮಾಡ್ತಾರೆ, ಮೈಲ್ ಸ್ಟೋನ್ ನ ರೋಡ್ ಮೇಲೆ ಹಾಕಿರ್ತಾರೆ. ಓಕೆ, ಸೊ ಅದೇ ತರ ನಾವು ಒಂದು ಎನ್ವಿರಾನ್ಮೆಂಟ್ ಅಥವಾ ಒಂದು ಫಾರೆಸ್ಟ್ ನ ತಗೊಂಡಾಗ ಕೆಲವೊಂದು ಸ್ಪೀಶೀಸ್ ದೇ ಆರ್ ಆಕ್ಟ್ಸ್ ಲೈಕ್ ಅ ಕೀ ಎಲಿಮೆಂಟ್ಸ್. ಕೀ ಎಲಿಮೆಂಟ್ಸ್ ಅಂದ್ರೇನು? ಇದಿದೆ ಅಂತ ಆದ್ರೆ ದೇ ಆರ್ ಬ್ಯಾಲೆನ್ಸ್ಡ್ ಫಾರೆಸ್ಟ್ ಆರ್ ಬ್ಯಾಲೆನ್ಸ್ಡ್ ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ಈ ಕೀ ಸ್ಟೋನ್ ಸ್ಪೀಶೀಸ್ ಅನ್ನ ನಾವು ಯಾವಾಗ್ಲೂ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಇರ್ಬೇಕು. ಸೇ ಫಾರ್ ಎಕ್ಸಾಂಪಲ್, ಈಗ ಸಿಂಪಲ್ ಆಗಿ ಜಿಂಕೆನ ತಗೊಂಡೋಣ. ಓಕೆ, ಜಿಂಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಅದು ತಿನ್ನೋ ಆಹಾರ ಯಾವುದು? ಹುಲ್ಲು ಅಲ್ವಾ? ಗ್ರಾಸ್. ಸೊ ನಾವು ಗ್ರಾಸ್ ನ ತಗೊಂಡಾಗ ಇಲ್ಲೇನಾಗತ್ತೆ, ಅಥವಾ ನೀವು ಕಂಪ್ಲೀಟ್ ಫಾರೆಸ್ಟ್ ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಥವಾ ಎಕಾಲಜಿ ಏನಿದೆಯಲ್ಲ, ಸ್ವಲ್ಪ ಇಮ್ಯಾಜಿನರಿ ಸಬ್ಜೆಕ್ಟ್ಸ್. ಸೊ ನೀವು ಫಾರೆಸ್ಟ್ ನ ಇಮ್ಯಾಜಿನ್ ಮಾಡ್ಕೊಂಡಾಗ ಜಿಂಕೆ ಏನ್ ಮಾಡುತ್ತೆ, ಫಾರೆಸ್ಟ್ ಅಲ್ಲಿ ಇರುವಂತ ಚಿಕ್ಕ ಪುಟ್ಟ ಗಿಡಗಳು ಅದ್ರ ಚಿಗುರನ್ನ, ಗ್ರಾಸ್ ನ ತಿನ್ಕೊಳ್ತಾ ಬರುತ್ತೆ ಅಲ್ವಾ? ಹಾಗಾಗಿ ಕಂಪ್ಲೀಟ್ ಫಾರೆಸ್ಟ್ ನ ಡಿಫಾರೆಸ್ಟ್ರೇಷನ್ ಮಾಡೋ ಕೆಪಾಸಿಟಿ ಯಾವ್ದಕ್ಕಿದೆ? ಜಿಂಕೆಗಿದೆ. ಯಾಕಂದ್ರೆ ಇದು ಟೋಟಲಿ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್. ಅದನ್ನ ನೀವು ಮೇಯೋದಕ್ಕೆ ಬಿಟ್ರೆ, ಅದೇ ಸಪೋಸ್ ಕುರಿಗಳನ್ನ ತಗೊಂಡು ಹೋಗಿ ಎಲ್ಲಾರು ನೀವು ಮನೆ ಸುತ್ತನೋ ಅಥವಾ ಯಾವ್ದಾದ್ರು ಸ್ಪೇಸ್ ಅಲ್ಲಿ ಬಿಟ್ರೆ, ಹಸಿರಾಗಿರುವಂತ ಸ್ಪೇಸ್ ಅಲ್ಲಿ ಬಿಟ್ರೆ ಏನ್ ಮಾಡುತ್ತೆ, ಅದು ಕಂಪ್ಲೀಟ್ ಆಗಿ ಲಿಮಿಟೆಡ್ ಟೈಮ್ ಅಲ್ಲಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಅದು ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಗೆ ಬೇಕಾಗಿರುವಂತ ಪ್ಲಾಂಟ್ಸ್ ಏನಿರುತ್ತೆ, ಟೋಟಲಿ ಫಾರೆಸ್ಟ್ ಸಿಸ್ಟಮ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಲಾಸ್ ಆಯ್ತು ಅಲ್ವಾ? ಹಾಗಾಗಿ ಇದು ಬೇಕು, ಜಿಂಕೆಗಳು ಬೇಕು. ಆದ್ರೆ ಕಂಪ್ಲೀಟ್ ಆಗಿ ಫಾರೆಸ್ಟ್ ನೇ ಲಾಸ್ ಮಾಡೋಷ್ಟು ವೆರೈಟಿ ಆಫ್ ಅಥವಾ ನಂಬರ್ ಆಫ್ ಜಿಂಕೆಗಳು ನಮಗೆ ಬೇಡ. ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿರ್ಬೇಕು? ಐದರ್ ಲಯನ್, ಐದರ್ ಟೈಗರ್, ಐದರ್ ಚೀತಾ ಅಥವಾ ಲೆಪರ್ಡ್, ಸಿಂಹ, ಹುಲಿ ಅಥವಾ ಚಿರತೆಗಳು. ಇದೆಲ್ಲ ಏನ್ ಮಾಡುತ್ತೆ, ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ವಾ? ಹಾಗಾಗಿ ಅದನ್ನ ಜಿಂಕೆ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಸೊ ಆಗೇನಾಯ್ತು, ನಂಬರ್ ಆಫ್ ಏನು ಡಿಯರ್ ಇದೆ, ಅದೇನಾಗತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಯಾವಾಗ ಹಸುವಾಗತ್ತೆ, ಇದು
ಅದ್ರ ಫುಡ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. ಆಗೇನಾಯ್ತು, ಟೋಟಲ್ ಲಾಸ್ ಆಫ್ ಫಾರೆಸ್ಟ್ ಏನಿದೆ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ಎಲ್ಲ ಆನಿಮಲ್ಸ್ ನಾವೇನ್ ಹೇಳ್ಬೋದು, ಕೀ ಸ್ಟೋನ್ ಆನಿಮಲ್ಸ್ ಅಂತ ಹೇಳ್ಬೋದು, ಕೀ ಸ್ಟೋನ್ ಸ್ಪೀಶೀಸ್. ಹಾಗಾಗಿ ಇಟ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಸಪೋರ್ಟಿಂಗ್ ಅದರ್ ಸ್ಪೀಶೀಸ್ ಅಲ್ವಾ. ಜಿಂಕೆನೆ ಕಂಪ್ಲೀಟ್ ಫಾರೆಸ್ಟ್ ಅಲ್ಲಿ ಇದೆ ಅಂತ ಆದ್ರೆ ಫಾರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಉಳಿಯೋದೇ ಇಲ್ಲ. ದಟ್ ಈಸ್ ದ ಥಿಂಗ್. ನಾವೇನು ಅಯ್ಯೋ ಪಾಪ ಏನು ಜಿಂಕೆ ಸತ್ತೋಯ್ತು ಅಂತ ಹೇಳ್ತೀವಿ. ನೋ, ದಟ್ ಈಸ್ ನಾಟ್ ಎಟ್ ಆಲ್ ದ ಥಿಂಗ್. ದ ಟೋಟಲಿ ಬ್ಯಾಲೆನ್ಸ್ಡ್ ವೇ ಆಲ್ವೇಸ್ ಅಬ್ಸರ್ವ್ಡ್ ಇನ್ ನೇಚರ್. ಜಿಂಕೆ ಇದೆ, ಯಾವುದಕ್ಕೆ ಬೇಕಾಗಿರೋ ತರ ಇದೆ ಅದು, ಲಯನ್, ಟೈಗರ್, ಚೀತಾ, ನೆಕ್ಸ್ಟ್ ಲೆವೆಲ್ ತೋಳ, ನರಿ, ಇದಕ್ಕೆಲ್ಲದಕ್ಕೂ ಊಟ ಬೇಕಲ್ವಾ. ಅದನ್ನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಸೇ ಫಾರ್ ಎಕ್ಸಾಂಪಲ್ ಜಿಂಕೆ. ಈ ಜಿಂಕೆ ನಂಬರ್ಸ್ಗಳು ಜಾಸ್ತಿ ಆಯ್ತು ಅಂತಂದ್ರೆ ಫಾರೆಸ್ಟ್ ಲಾಸ್ ಆಗುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಲಾಸ್ ಆಗುತ್ತೆ. ಈ ಪ್ಲಾಂಟ್ ಡಿಪೆಂಡೆಂಟ್ ಬರ್ಡ್ಸ್ಗಳು, ಮೆಡಿಸಿನಲ್ ಪ್ಲಾಂಟ್ಸ್ಗಳು, ಅದ್ರ ಜೊತೆಗೆ ಮೈಕ್ರೋ ಆರ್ಗ್ಯಾನಿಸಮ್, ಅದ್ರ ಜೊತೆಗೆ ಹನಿ ಬೀಸ್, ಇವೆಲ್ಲದು ಟೋಟಲ್ ಆಗಿ ಲಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಕೀ ಸ್ಟೋನ್ ಸ್ಪೀಶೀಸ್ ಏನಿದೆ, ಅದರ್ ಸ್ಪೀಶೀಸ್ ಅಂದ್ರೆ ಬೇರೆ ಪ್ರಭೇದದ ಪ್ರಾಣಿಗಳು, ಪಕ್ಷಿಗಳು, ಕೀಟ, ಸಸ್ಯ, ಇವೆಲ್ಲದನ್ನು ಕಾಪಾಡೋದಕ್ಕೆ ಅಂತಾನೆ ಇರ್ಬೇಕಾಗತ್ತೆ. ಓಕೆನಾ. ಹಾಗಾಗಿ ದಟ್ ಈಸ್ ದ ಹೀರೋ ಆಫ್ ಎಕೋಸಿಸ್ಟಮ್. ಯಾರು? ಲಯನ್, ಟೈಗರ್, ಚೀತಾ, ಈ ಒಂದು ಎಲಿಫೆಂಟ್ಸ್, ಆನೆಗಳು ಕೂಡ ಹೌದು. ಓಕೆನಾ. ಇದಿಷ್ಟಕ್ಕೆ ಎಕ್ಸಾಂಪಲ್ ಮುಗಿತಾ? ಇಲ್ಲ, ದರ್ ಆರ್ ಸೋ ಮೆನಿ ಸ್ಪೀಶೀಸ್. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಕೀ ಸ್ಟೋನ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಇಲ್ಲಿ? ಇಟ್ಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಸಪೋರ್ಟಿಂಗ್ ಅದರ್ ಸ್ಪೀಶೀಸ್. ಓಕೆ, ಎಸ್. ಹಾಗಾಗಿ ನಾವು ರಿಸರ್ವ್ಡ್ ಫಾರೆಸ್ಟ್ ಫಾರ್ ಸೋ ಮೆನಿ ಆನಿಮಲ್ಸ್ ಅಂತ ಕೇಳಿದಿರಲ್ವಾ. ಕೆಲವೊಂದು ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ ಎಷ್ಟು ರಿಸರ್ವ್ ಫಾರೆಸ್ಟ್ ಇದೆ ಗೊತ್ತಾ? ರಿಸರ್ವ್ ಫಾರೆಸ್ಟ್ ಅಂದ್ರೆ ಏನು? ಅಭಯಾರಣ್ಯ, ಏನು ನಿರ್ಬಂಧಿತ ಪ್ರದೇಶ, ನಿರ್ಬಂಧಿತ ಕಾಡು ಅಂತೆಲ್ಲ ಬರ್ದಿರ್ತಾರಲ್ವ ಬೋರ್ಡ್ಸ್. ಟೋಟಲ್ 11 ಪ್ಲೇಸಸ್ ಅಲ್ಲಿ ಇದೆ ಆಲ್ ಓವರ್ ಇಂಡಿಯಾ. ಇದೇನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಈ ತರ ಸ್ಪೀಶೀಸ್ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ಅದ್ರ ನಂಬರ್ ಏನಾಗಿರ್ಬೇಕು, ಯಾವಾಗ್ಲೂ ಕಾನ್ಸ್ಟೆಂಟ್ ಇಲ್ಲ, ಅಥವಾ ಕಾನ್ಸ್ಟೆಂಟ್ ಇನ್ ದ ಸೆನ್ಸ್ ಅದು ಇರ್ಲೇಬೇಕು. ಹಾಗಾಗಿ ಅದ್ರದ್ದು ಏನ್ ಹೇಳ್ತಾರೆ, ಟಾಪ್ ಟು ಬಾಟಮ್ ಏನ್ ಹೇಳ್ತೀವಿ, ಏನ್ ಹೇಳ್ತಾರೆ ಅದಕ್ಕೆ, ಕಂಪ್ಲೀಟ್ ಆಗಿ ಅದ್ರದ್ದು ಮೆಡಿಕೇಶನ್ಸ್ ಇರ್ಬೋದು, ಡಿಸೀಸ್ ಬರ್ದೇ ಇರೋ ತರ ಇರ್ಬೋದು, ಅದ್ರ ಫುಡ್ ಹ್ಯಾಬಿಟ್ಯಾಟ್ ಇರ್ಬೋದು, ಅದ್ರ ರಿಪ್ರೊಡಕ್ಷನ್ ಸಿಸ್ಟಮ್ ಇರ್ಬೋದು, ಅದನ್ನ ತುಂಬಾ ಟೇಕ್ ಕೇರ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಹಾಗಾಗಿ ಅದನ್ನ ಆಸ್ ಇಟ್ ಈಸ್ ಸುಮ್ನೆ ಬಿಡೋದಿಲ್ಲ. ಓಕೆ, ಎಸ್. ಕೀ ಸ್ಟೋನ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಓಕೆ, ಸೊ ಇಲ್ಲಿದೆ ನೋಡಿ. ಈಗ ಈ ಸ್ಪೀಶೀಸ್ ಅಲ್ಲಿ ನಿಮ್ಗೆ ಏನು ಇಲ್ಲದೆ ಇದ್ರು ಇದು ಏನು ಕೀ ಸ್ಟೋನ್ ಸ್ಪೀಶೀಸ್ ಅಂತಾಗಿ ರೆಫರ್ ಆಗೋದಿಲ್ಲ. ಯಾಕೆಂದ್ರೆ ಇದರಿಂದ ಮಚ್ ಡಿಫರೆನ್ಸ್ ನಾವು ಅಬ್ಸರ್ವ್ ಮಾಡೋದಿಲ್ಲ ಎಂಟೈರ್ ಫಾರೆಸ್ಟ್ ಅಲ್ಲಿ ಅಥವಾ ಎಂಟೈರ್ ಡಿಪೆಂಡೆಂಟ್ ಎಕೋಸಿಸ್ಟಮ್ ಅಲ್ಲಿ. ಓಕೆನಾ. ಅದೇ ತರ ಪ್ಲಾಂಟ್ ಸ್ಪೀಶೀಸ್ ಅಲ್ಲೂ ಕೂಡ ಹಾಗೆ ಇದೆ. ಸೊ ಎಂಟೈರ್ ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಟೋಟಲಿ ಲಯನ್ಸ್ ಇರ್ಬೋದು, ಡಿಸೀಸ್ ಕಾಸಿಂಗ್ ವೆಕ್ಟರ್ಸ್ ಇರ್ಬೋದು. ಓಕೆ, ಅದೆಲ್ಲದು ಏನ್ ಪ್ಲೇ ಮಾಡುತ್ತೆ, ಡೆತ್ ಆಗ್ತಾ ಇರಬೇಕು, ನ್ಯೂ ಸ್ಪೀಶೀಸ್ ಅಂದ್ರೆ ನ್ಯೂ ಜನರೇಷನ್ ಡೆವಲಪ್ ಆಗ್ತಾ ಇರಬೇಕು. ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡೋ ಸ್ಪೀಶೀಸ್ ಯಾವುದು? ಕೀ ಸ್ಟೋನ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಈಗ ನೋಡಿ, ಜನನ ಮತ್ತು ಮರಣದ ರೇಷಿಯೋ ಏನಿದೆ ಕಂಪ್ಲೀಟ್ ಆಗಿ ಅದು ಬ್ಯಾಲೆನ್ಸ್ಡ್ ಇರಬೇಕು. ಈಗ ಡೆತ್ ರೇಟ್ ಏನಾಗುತ್ತೆ, ತುಂಬಾ ಕಡಿಮೆ ಆಯ್ತು ಅಂತಂದ್ರೆ ನಾವು ಕಂಪ್ಲೀಟ್ ಏನೋ ಸೆಲೆಕ್ಟೆಡ್ ಏರಿಯಾದಲ್ಲಿ ಇರೋದಕ್ಕೆ ಆಗೋದಿಲ್ಲ. ದಟ್ ಈಸ್ ಅ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ಏನಾಗಬೇಕು, ಡೆತ್ ರೇಷಿಯೋ ಅಂಡ್ ಬರ್ತ್ ರೇಷಿಯೋ ಶುಡ್ ಬಿ ಇನ್ ಅ ಬ್ಯಾಲೆನ್ಸ್ಡ್ ವೇ. ಹಾಗಾಗಿ ಆ ಬ್ಯಾಲೆನ್ಸ್ ಅನ್ನ ಯಾವುದು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇರೋದು, ಕೀ ಸ್ಟೋನ್ ಸ್ಪೀಶೀಸ್. ಓಕೆ, ಓಕೆನಾ. ಎಸ್. ನೆಕ್ಸ್ಟ್ ಕ್ವಶನ್.
there is a lizard like member of ರೆಪ್ಟೀಲಿಯಾ ಅಂತಂದ್ರೇನು, ನಾವು ಆಲ್ರೆಡಿ ಅನಿಮಲ್ ಕಿಂಗ್ಡಮ್ ನೋಡಿದ್ದೀವಿ ಫಸ್ಟ್ ಇಯರ್ ಅಲ್ಲಿ ಅಲ್ವಾ. ರೆಪ್ಟೀಲಿಯಾ ಯಾವುದು ಸರೀಸೃಪಗಳಿಗೆ ಬರುತ್ತೆ. ಸಿಟ್ಟಿಂಗ್ ಆನ್ ಅ ಟ್ರೀ ವಿತ್ ಇಟ್ಸ್ ಟೇಲ್ ಕಾಲ್ಡ್ ಅರೌಂಡ್ ಅ ಟ್ವಿಗ್. ಓಕೆ, ಅರೌಂಡ್ ಅ ಟ್ವಿಗ್. ವಾಟ್ ಕೈಂಡ್ ಆಫ್ ಆನಿಮಲ್ ಈಸ್ ದಿಸ್? ಇದನ್ನ ನಾವು ಯಾವ ತರದ ಆನಿಮಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಅಂತ ಕೇಳಿರೋದು. Hemidactylus showing sexual dimorphism, Varanus showing mimicry, garden lizard showing camouflage, or chameleon showing protective coloration. Okay, so ಯಾವುದು ಆನ್ಸರ್ ಇಲ್ಲಿ? ಆಪ್ಷನ್ ಸಿ, garden lizard showing camouflage. So, garden lizard showing camouflage. camouflage ಅಂದ್ರೇನು? ತನ್ನ ರೂಪನ, ತನ್ನ ಐಡೆಂಟಿಟಿನ ಅಥವಾ ತನಗೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಏನಿದೆಯಲ್ಲ ಅದು ಏನ್ ಮಾಡುತ್ತೆ, ಡಿಪೆಂಡ್ ಆನ್ ದ ಸಿಚುವೇಶನ್ ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ಅದನ್ನ ಕಾಮೋಫ್ಲೇಜ್ ಅಂತ ಹೇಳ್ತೇವೆ. ರೂಪ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಮಾಸ್ಕ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಆದ್ರೆ ಇದು ಗಾರ್ಡನ್ ಲಿಸಾರ್ಡ್ ಅಲ್ಲ ಆಕ್ಚುಲಿ. ಹಾಗಾದ್ರೆ ಏನು ಕರೆಕ್ಟ್ ಆಗಿರೋ ಆನ್ಸರ್? ಆಪ್ಷನ್ ಡಿ. Chameleon showing protective coloration. Yes, it's a option D. Okay. ಪ್ರೊಟೆಕ್ಟಿವ್ ಕಲರೇಷನ್ ಅನ್ನ ಅದು ಯಾವಾಗ್ಲೂ ಶೋ ಮಾಡ್ತಾ ಇರುತ್ತೆ. ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಓಕೆ, ಆ ಎಂಟೈರ್ ನೇಚರಲ್ಲಿ ಇದೇ ಒಂದು ಸ್ಪೇಷಿಯಸ್ಗೆ ಓಕೆ ಆ ಥರ ಕೆಪಾಸಿಟಿ ಇರುವಂಥದ್ದು ಕ್ಯಾಮಿಲಿಯಾನ್. ಓಕೆ, ಶೋಯಿಂಗ್ ಪ್ರೊಟೆಕ್ಟಿವ್ ಕಲರೇಷನ್. ಇದನ್ನ ನಾವೇನ್ ಹೇಳ್ತೀವಿ? ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತಾ ಹೋಗ್ತೀವಿ. ಪ್ರಿಡೇಟರ್ಸ್ ಇಂದ ಅದು ಯಾವಾಗಲೂ ಪ್ರೊಟೆಕ್ಟಿವ್ ಆಗಿ ಇರ್ತಾ ಹೋಗುತ್ತೆ. ಎಸ್, ವೆರಿ ಗುಡ್. What is carrying capacity? Carrying capacity. Yes, just a minute. What is carrying capacity? The capacity of an individual to produce young ones, availability of resources in a given habitat to support a certain number of individuals of population beyond which no further growth is possible. ಅಥವಾ gene frequency from one generation to the next generation, or gene frequency in the same generation. ಕ್ಯಾರಿಂಗ್ ಕೆಪಾಸಿಟಿ ಅನ್ನೋದು ಒಂದು ಟರ್ಮಿನಾಲಜಿ ಅಥವಾ ಒಂದು ಎಬಿಲಿಟಿ. ಆ ಎಬಿಲಿಟಿನ ಯಾವ್ದ್ರ ಡೆಫಿನೇಷನ್ ಮೇಲೆ ಹೇಳ್ಬೋದು ಅಂತ ಕೇಳಿದ್ದಾರೆ. ಸೊ ಯಾವ್ದನ್ನ ಚೂಸ್ ಮಾಡ್ತೀವಿ? ಆಪ್ಷನ್ ಸಿ, gene frequency from one generation to next generation. So your option is absolutely correct in the case of sexual reproduction, but not in the context
ಅಬೌಟ್ ಎಕಾಲಜಿ. ನೀವೇನು ಆಪ್ಷನ್ ಹೇಳಿದಿರಲ್ವಾ, ಅದು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿದೆ. ಯಾವ ಬೇಸಿಸ್ ಮೇಲೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಐದರ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಇನ್ ಹ್ಯೂಮನ್. ಆದ್ರೆ ಕ್ಯಾರಿಂಗ್ ಕೆಪಾಸಿಟಿ ಅನ್ನೋ ಒಂದು ವರ್ಡ್ ಏನಿದೆ ಅಥವಾ ಟರ್ಮಿನಾಲಜಿ ಏನಿದೆ, ಎಕಾಲಜಿಗೆ ರಿಲೇಟೆಡ್ ಆದ್ರೆ ಇಟ್ಸ್ ಟೋಟಲಿ ರಾಂಗ್. ದೆನ್ ವಾಟ್ ಈಸ್ ದ ಕಂಪೋನೆಂಟ್ ಹಿಯರ್, ಅಥವಾ ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಇಲ್ಲಿ ನೋಡಿ, ಎ ಸಿ ಡಿ ಇದೆಲ್ಲದೂ ಕೂಡ ಒಂದೇ ಮೀನಿಂಗ್ಸ್ ನ ಕೊಡ್ತಾ ಹೋಗುತ್ತೆ. The capacity of an individual to produce young ones, the same, reproduction. Gene frequency from one generation to the next, again reproduction. Gene frequency in the same generation, again reproduction, and then maintenance of the gene. ಅದೇ ನಾವು ಆಪ್ಷನ್ ಬಿ ನೋಡೋದಾದ್ರೆ, ಇಟ್ಸ್ ಟೋಟಲ್ ಕೆಪಾಸಿಟಿ ಆಫ್ ಅ particular ecosystem or particular environment related to the square feet area. ಈಗ ನಾವು ಒಂದು ಪರಿಸರ, ಫಾರ್ ಎಕ್ಸಾಂಪಲ್, ನೀವು ಎಲ್ಲ ಕಡೆಯಿಂದನೂ ಇದ್ದೀರಲ್ವಾ, ನೋಡೋಣ ನಿಮ್ಮ ಊರ ಹೆಸರು ಯಾವ್ದಿಲ್ಲಿ? ಬೆಳಗಾವಿನ? ಎಸ್, ಬಿ ಇರೋದು ಕರೆಕ್ಟ್ ಆಗಿರೋ ಆಪ್ಷನ್. ಬೆಳಗಾವಿ ಇರ್ಬೋದು, ಹಾಸನ ಇರ್ಬೋದು, ಅಥವಾ ಮಂಡ್ಯ ಇರ್ಬೋದು. ಓಕೆ, ಸಂಹೌ. ಓಕೆ, ಆ ಏರಿಯಾದಲ್ಲಿ ಆ ಒಂದು ಎನ್ವಿರಾನ್ಮೆಂಟ್ ಏನಿದೆ, ಕೆಲವು ನಂಬರ್ ಆಫ್ ಪಾಪ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ ಗ್ರೋ ಆಗೋದಕ್ಕೆ. ಸೇ ಫಾರ್ ಎಕ್ಸಾಂಪಲ್ 1 lakh ಅಂತ ಇಟ್ಕೊಳ್ಳೋಣ. ಓಕೆನಾ? ಹಾಸನ, ಮಂಡ್ಯ ಅಥವಾ ಆರೂರ್. ಓಕೆ, ಆರೂರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ 1 lakh ಪೀಪಲ್ನ ಅದು ಪಾಪ್ಯುಲೇಷನ್, ಎಂಟೈರ್ ಪಾಪ್ಯುಲೇಷನ್. 1 lakh human beings, 1 lakh forest animals, 1 lakh household animals, ಅದ್ರ ಜೊತೆಗೆ ರಿಲೇಟೆಡ್ ಆಗಿರುವಂತ ಎಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಅದ್ರ ನಂತರ ಆ ಏರಿಯಾದಲ್ಲಿ ನಾವು ರಿಲೇಟೆಡ್ ಏರಿಯಾ ಹೇಳಿದ್ವಲ್ವಾ, ಈಗ ಹಾಸನ, ಮಂಡ್ಯ, ಆರೂರ್ ಅನ್ನೋ ಪ್ಲೇಸಸ್ ಅಲ್ಲಿ ಬಿಯಾಂಡ್ 1 lakh, ಅದಕ್ಕಿಂತ ಜಾಸ್ತಿ 2 lakh ಆಯ್ತು ಅಂತಂದ್ರೆ ಇಲ್ಲೇನಾಗತ್ತೆ, ಆ ಪರಿಸರ ಏನಿದೆ ಅಥವಾ ಅಲ್ಲಿ ಎನ್ವಿರಾನ್ಮೆಂಟಲ್ ಕೆಪಾಸಿಟಿ ಏನಿದೆ, ಮನೆ ಕಟ್ಟಕ್ಕಾಗದೆ ಇರ್ಬೋದು, ಊಟ, ತೋಟ, ಗದ್ದೆ ಏನೇನೆಲ್ಲ, ಪ್ರತಿಯೊಬ್ಬರಿಗೂ 1 lakh ಪೀಪಲ್ಗೆ, ಪಾಪ್ಯುಲೇಷನ್ಗೆ ಅದು ಕರೆಕ್ಟ್ ಆಗಿದೆ ಆ ಏರಿಯಾ. ಈಗ 2 lakh ಪೀಪಲ್ ಬಂದು ಅದಕ್ಕೆ ರಿಲೇಟೆಡ್ ಆಗಿರುವಂತ ಎಲ್ಲಾ ವ್ಯವಸ್ಥೆಗಳು ಬಂದು ಸೆಟ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಎಕ್ಸಸ್ ಆಗಿ ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ವಾ. ಅದನ್ನೇ ನಾವೇನ್ ಹೇಳ್ತೀವಿ, ಕ್ಯಾರಿಂಗ್ ಕೆಪಾಸಿಟಿ ಆಫ್ ಪರ್ಟಿಕ್ಯುಲರ್ ಏರಿಯಾ. ಅಥವಾ ಇದನ್ನ ನಾವು ಹಾಸನ, ಮಂಡ್ಯ, ಆರೂರ್, ಬೆಳಗಾವಿ, ಸೋ ಮೆನಿ, ಓಕೆ, ಎಲ್ಲ ಪ್ಲೇಸಸ್ ಇದೆಯಲ್ವಾ, ಅದನ್ನ ನಾವೇನ್ ಹೇಳ್ತೀವಿ, ಎಕೋಸಿಸ್ಟಮ್ ಅಂತ ಹೇಳ್ತೀವಿ, ಅಥವಾ ಪರ್ಟಿಕ್ಯುಲರ್ ಜಿಯೋಗ್ರಫಿ ಅಂತ ಹೇಳ್ತೀವಿ. ಹಾಗಾಗಿ ಎಕಾಲಜಿಯಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೇನು? ಇಟ್ಸ್ ಅ ಡೆಫಿನೇಷನ್, ಇಟ್ಸ್ ಅ terminology. Okay, very important point here. It's the availability of resource in a given habitat. Habitat ಅಂದ್ರೆ ನಿಮ್ಮೂರು, ಆ ನಿಮ್ಮೂರಲ್ಲಿ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ certain number of individuals, say example 1 lakh of a population beyond which no further growth is possible. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಕ್ಯಾರಿಂಗ್ ಕೆಪಾಸಿಟಿ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಬಿ. ಎಸ್, ವೆರಿ ಗುಡ್. ಇಲ್ಲಿ ನೋಡಿ, ಇದನ್ನೇ ನಾವು ಫಿಗರ್ ಥ್ರೂ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಕಂಪ್ಲೀಟ್ ಆಗಿ ಇಲ್ಲೊಂದು ಏರಿಯಾ, ನಿಮ್ಮ ಊರಿನ ಏರಿಯಾನ ನೀವು ನೆನ್ಪು ಮಾಡ್ಕೊಂಡಾಗ, ಇದರ ಬಿಯಾಂಡ್ ಕೆಪಾಸಿಟಿ ಬಂದು ಎಲ್ಲಾದ್ರೂ ಫಿಟ್ ಆಗಬೇಕು, ಪಾಪ್ಯುಲೇಷನ್ ಫಿಟ್ ಆಗಬೇಕು ಎಂಟೈರ್ ಎನ್ವಿರಾನ್ಮೆಂಟಲ್ಲಿ ಅಂತಂದ್ರೆ ದೆರ್ ಈಸ್ ನೋ ಪಾಸಿಬಿಲಿಟಿ ಫಾರ್ ಸಚ್ ಥಿಂಗ್. ಯಾಕೆ? ಲುಕ್ ಎಟ್ ಹಿಯರ್, ವೆನ್ ಅ ಪಾಪ್ಯುಲೇಷನ್ ಆಫ್ ಡಕ್ ಈಸ್ ಸ್ಟೇಬಲ್, ನೀವೇನಾಗಿದ್ದೀರಿ ಈಗ, ಸ್ಟೇಬಲ್ ಆಗಿದ್ದೀರಿ, 1 lakh ಪಾಪ್ಯುಲೇಷನ್. ವೆನ್ ದೇ ಗ್ರೋ, ಥ್ರೈವ್ ಅಂಡ್ reproduce without fiercely competing for food. ಈಗೇನಾಗುತ್ತೆ, 1 lakh ಪೀಪಲ್ ಏನಾಗಿದ್ದಾರೆ, ತುಂಬಾ ನೆಮ್ಮದಿಯಾಗಿರುವಂಥದ್ದು. ಯಾಕೆಂದ್ರೆ ಅದೇ ಪಾಪ್ಯುಲೇಷನ್ ಏನಾಗುತ್ತೆ, ರಿಪ್ರೊಡಕ್ಷನ್ ಆಗುತ್ತೆ, ನಂಬರ್ ಇನ್ಕ್ರೀಸ್ ಆಗುತ್ತೆ, ಆಗ ಕೂಡ ಎನ್ವಿರಾನ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿಯಾಗಿ ಏನಾದ್ರು ಪಾಪ್ಯುಲೇಷನ್ ಬಂತು ಅಂತ ಆದ್ರೆ ಅದನ್ನ ಕ್ಯಾರಿ ಮಾಡೋ ಕೆಪಾಸಿಟಿ
ಆ ಪರ್ಟಿಕ್ಯುಲರ್ ಏರಿಯಾಗೆ ಇರೋದಿಲ್ಲ. ದಟ್ ಈಸ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಪರ್ಟಿಕ್ಯುಲರ್ ಎಕೋಸಿಸ್ಟಮ್. ಇದನ್ನ ನಾವೇನ್ ಹೇಳ್ತೀವಿ, ಕೆ ಅನ್ನೋ ಒಂದು ಟರ್ಮಿನಾಲಜಿಯಲ್ಲಿ, ಸಿಂಬಾಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಕ್ಯಾರಿಂಗ್ ಕೆಪಾಸಿಟಿ ಕೆ is the maximum number of individual for particular species that the environment can carry or sustain. Okay na? Yes. Some species within a biological communities are important in determining the ability of a large number of other species to persist in the community. What are such species called? ಅರ್ಥ ಆಯ್ತಾ ಕ್ವಶನ್? ಅರ್ಥ ಆಯ್ತಾ? ಎಸ್, ಹೇಳಿ, ಆನ್ಸರ್ ಹೇಳಿ. ಆಪ್ಷನ್ ಎ, ಎಕ್ಸಾಕ್ಟ್ಲಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಖುಷಿ ಆಯ್ತು. ಓಕೆ, ಎಸ್, ಇಟ್ಸ್ ಆಪ್ಷನ್ ಎ. ಓಕೆ, some species within a biological communities are important in determining the ability of large number of other species. ಇನ್ನೊಬ್ರು ಬದುಕುಳಿಬೇಕು ಅಂತಂದ್ರೆ ಈ ಸ್ಪೀಶೀಸ್ಗಳು ಏನ್ ಮಾಡುತ್ತೆ, ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಕೀಸ್ಟೋನ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಅ ಲೀಡರ್. ಓಕೆನಾ? ಎಸ್, ನಾನು ಆಗ್ಲೇ ಎಕ್ಸಾಂಪಲ್ ಹೇಳಿದ್ನಲ್ವಾ, ನೋಡಿ ಈ ತರ. ಈವನ್ ಗೋಟ್, ಕುರಿಗಳ ತರ ಆದ್ರೂ ಹಾಗೇನೆ. ಇದನ್ನ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಬಾರ್ದು ಅಂತ ಹೇಳಿ ಏನ್ ಮಾಡುತ್ತೆ, ಪ್ಯಾಂಥರ್. ಪ್ಯಾಂಥರ್ ಅಂದ್ರೆ ಏನು? ನಥಿಂಗ್ ಬಟ್ ಚೀತಾ. ಓಕೆನಾ? ಎಸ್. The presence of flagellated protozoans in the gut of termites is example of symbiosis, parasitism, antibiosis, commensalism. ನಾವೊಂದು ಡೈಗ್ರಾಮ್ ಹಾಕೋಣ ಪ್ರೋಟೋಸೋವಾದ್ದು. ಓಕೆನಾ? ಪ್ಯಾರಾಮಿಷಿಯಂ ಇರ್ಬೋದು, ಯಾವುದೋ ಒಂದು. ಓಕೆ, ಸೊ ಅದೇನ್ ಮಾಡುತ್ತೆ, ಟರ್ಮೈಟ್ಸ್. ಟರ್ಮೈಟ್ಸ್ ಅಂದ್ರೆ ಏನು? ಗೆದ್ದಲು ಹುಳ ಅಂತ ಹೇಳ್ತೀವಲ್ಲ, ಅಥವಾ ವರ್ಲೆ ಅಂತ ಹೇಳ್ತಾರೆ ನೋಡಿ, ರೆಗ್ಯುಲರ್ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಗೆದ್ದಲು ಹುಳುಗಳು ಅಂತ ಹೇಳ್ತೀವಲ್ವಾ. ಸೊ ಅದರ ಗಟ್ಟಲ್ಲಿ, ಇಂಟೆಸ್ಟೈನ್ ಅಲ್ಲಿ ಈ ಫ್ಲಾಜೆಲೇಟೆಡ್ ಪ್ರೋಟೋಸೋವಲ್ ನೀಟಾಗಿ ಲೈವ್ ಆಗಿರುತ್ತೆ. ಆ ರಿಲೇಶನ್ಶಿಪ್ ನ ಏನ್ ಹೇಳ್ತಾರೆ ಅಂತ ಕೇಳಿರೋದು. ಸೊ ವಿಚ್ ಇಸ್ ದ ಆಪ್ಷನ್? ಬಿ, ನೋ, ಪ್ಯಾರಾಸಿಟಿಸಮ್. ನೋ. ಪ್ಯಾರಾಸಿಟಿಸಮ್ ಅಂದ್ರೇನು? ಒಂದು ಹಾರ್ಮ್ ಆಗ್ಬೇಕು ಇನ್ನೊಂದನ್ನ ಅಲ್ಲಿ ಹೋಗಿ ಲೈವ್ ಆದ್ರೆ. ಇಲ್ಲಿ ಟರ್ಮೈಟ್ಸ್ ಅಥವಾ ಗೆದ್ದಲು ಹುಳುಗಳಿಗೆ ಈ ಪ್ರೋಟೋಸೋವಿಂದ ಏನು ಹಾರ್ಮ್ಫುಲ್ನೆಸ್ ಇರೋದೇ ಇಲ್ಲ. ಈವನ್ ಆಂಟಿಬಯೋಸಿಸ್ ಕೂಡ ಅದೇ ತರ ಮೀನಿಂಗ್ ನ ಕೊಡುತ್ತೆ. ಒಂದನ್ನ ಕಂಪ್ಲೀಟ್ ಆಗಿ ಕಿಲ್ ಮಾಡುವಂತ ಕೆಪಾಸಿಟಿನ ಆಂಟಿಬಯೋಸಿಸ್ ಅಂತ ಹೇಳ್ತೀವಿ. ಕಮೆನ್ಸಾಲಿಸಮ್ ಅಂದ್ರೇನು? ಟೋಟಲ್ ಆಗಿ ಇದ್ರು ನಡೆಯುತ್ತೆ, ಇಲ್ಲದೆ ಇದ್ರು ನಡೆಯುತ್ತೆ ಅನ್ನೋ ತರದಲ್ಲಿ ನ್ಯೂಟ್ರಲ್ ಆಗಿರ್ತಾರಲ್ಲ, ಅದಕ್ಕೆ ಕಮೆನ್ಸಾಲಿಸಮ್ ಅಂತ ಹೇಳ್ತೇವೆ. ಹಾಗಾಗಿ ಯಾವ್ದು ಎಕ್ಸಾಂಪಲ್ ನ ಶೋ ಮಾಡುವಂಥದ್ದು ಇದು ರಿಲೇಶನ್ಶಿಪ್? ಎ, ಎಸ್, ಎಕ್ಸಾಕ್ಟ್ಲಿ, ದ ಸಿಂಬಯೋಸಿಸ್. ಸಿಂಬಯೋಸಿಸ್ ಅಂದ್ರೇನು? ಬೋತ್ ಆರ್ ಲಿವಿಂಗ್ ಟುಗೆದರ್. ಯಾವ್ದ್ರಲ್ಲಿ? ಇಂಟೆಸ್ಟೈನಲ್. ಯಾವ್ದು? ಪ್ರೋಟೋಸೋನ್. ಇಲ್ಲಿ ಒಳಗಡೆಗೆ ಇರುತ್ತೆ ಟರ್ಮೈಟ್ಸ್. ಟರ್ಮೈಟ್ಸ್ ಒಳಗಡೆಗೆ ಇಂಟೆಸ್ಟೈನ್ ಅಲ್ಲಿ ಫ್ಲಾಜೆಲೇಟೆಡ್ ಪ್ರೋಟೋಸೋವಾ ಏನಿರುತ್ತೆ, ಅದು ಕಂಪ್ಲೀಟ್ ಆಗಿ ಸಾಯಿಲ್ ನ ಕನ್ಸ್ಯೂಮ್ ಮಾಡಿ ಬದುಕ್ತಾ ಇರುತ್ತಲ್ವಾ. ಸೊ ಅದನ್ನ ಈ ಪ್ರೋಟೋಸೋವಾ ಏನ್ ಮಾಡುತ್ತೆ, ಕನ್ಸ್ಯೂಮ್ ಮಾಡ್ತಾ ಇರುತ್ತೆ ಆಸ್ ಎ ಫುಡ್. ಸೊ ಎರಡು ಕೂಡ ಬೆನಿಫಿಟ್ ಆಗಿರುವಂಥದ್ದು. ಸೊ ದೆರ್ ಈಸ್ ನೋ ಕಾಂಪಿಟೇಷನ್ ಎಟ್ ಆಲ್. ಹಾಗಾಗಿ ದಿಸ್ ಇಸ್ ಅ ಸಿಂಬಯೋಸಿಸ್. ಏನು? ಒಪ್ಪಂದದ ಸ್ನೇಹ ಅಂತ ಹೇಳ್ತೀವಲ್ವಾ. ಆಲ್ಮೋಸ್ಟ್ ಆಲ್ ಪಾಲಿಟಿಕ್ಸ್ ಅಲ್ಲಿ ನೇಷನ್ ಟು ನೇಷನ್ ಬಿಟ್ವೀನ್ ಈ ತರ ಒಪ್ಪಂದ ಅಂತ ಆಗ್ತಾ ಇರುತ್ತೆ. ಎರಡು ದೊಡ್ಡ ದೊಡ್ಡ ಏನು
ರಾಷ್ಟ್ರಗಳೇ ಆಗಿರುತ್ತೆ, ಕಂಟ್ರಿನೇ ಆಗಿರುತ್ತೆ. ಯಾವುದೋ ಒಂದು ಬೆನಿಫಿಟ್ಟಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಓಕೆ ನಾವು ಇದನ್ನ ಸಪ್ಲೈ ಮಾಡ್ತೀವಿ, ನಮ್ಗೆ ಅದನ್ನ ಪ್ರಾಡಕ್ಟ್ ಅನ್ನ ನೀವು ರೆಡಿ ಮಾಡ್ಕೊಡಿ ಅಂತ ಹೇಳಿ ಏನೋ ಒಂದು ಕಾಂಟ್ರಾಕ್ಟ್ ಲೆಕ್ಕದಲ್ಲಿ ಸೈನ್ ಹಾಕ್ತಾರಲ್ವಾ, ಅದೇ ತರ ದಟ್ ಈಸ್ ಅ ಸಿಂಬಯೋಸಿಸ್, ಹೆಲ್ದಿ ರಿಲೇಶನ್ಶಿಪ್. ಓಕೆ, ಕರೆಕ್ಟ್ ಆಗಿರೋ ಒಂದು ಆನ್ಸರ್. ಎಸ್, ವಾಟ್ ಈಸ್ ದ ಫಾರ್ಮುಲಾ ಫಾರ್ exponential population growth in ecology? ನಾನು ಇಲ್ಲಿ ಒಂದು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ವರ್ಡ್, ಎಕಾಲಜಿ. ಸಿ, which is the option ಇಲ್ಲಿ dn by rn equals dt, rn by dn equals dt. Option C, dn by dt equals rn. And then last option, dt by dn equals to rn. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದಾಗ ನಿಮ್ಮ ಮೈಂಡ್ ಅಲ್ಲಿ ಫಸ್ಟ್ ಗ್ರಾಫ್ ಬರಲೇಬೇಕು. ಯಾವ ತರ ಗ್ರಾಫ್ ಬರುತ್ತೆ ಅದನ್ನ ನೆನ್ಪು ಮಾಡ್ಕೊಳ್ಳಿ. ನಂಗೆ ಯಾರು ಹೇಳಿ, ವಿಚ್ ಗ್ರಾಫ್, ವಿಚ್ ಕೈಂಡ್ ಅಥವಾ ವಿಚ್ ಶೇಪ್ ಆಫ್ ದ ಗ್ರಾಫ್ ಎಸ್ಪೆಷಲಿ ಎಕ್ಸ್ಪೆಕ್ಟೆಡ್ ಇನ್ exponential population growth? First one, what is the name? First one, okay, ಅದಕ್ಕೊಂದು ನೇಮ್ ಇರ್ಬೇಕಲ್ವಾ? ಫಸ್ಟ್ ಒನ್, ಸೆಕೆಂಡ್ ಒನ್, ನೇಮ್ ಏನು? ಆ ಗ್ರಾಫಿನ ನೇಮ್ ಏನು? ಯಾವ ತರ ಶೇಪ್ ಅಲ್ಲಿ ಇದೆ ಅದು? ಜೆ ಶೇಪ್ಡ್ ಕರ್ವ್. ಎಸ್, ಎಕ್ಸಾಕ್ಟ್ಲಿ, ವೆರಿ ಗುಡ್. Look at here. It's a J-shaped curve. Okay, what is that? dn by dt equals rn. So it's a correct ಆಗಿರುವಂತ ಒಂದು option. Before going to confirm this is a right answer, look at here. In this equation, n represents always population size. ಪಾಪ್ಯುಲೇಷನ್, ಇದು ಇಂಟಿಗ್ರೇಷನ್ ಫಾರ್ಮುಲಾದಲ್ಲಿ ಇರುವಂತದ್ದು. ಓಕೆನಾ? ಇನ್ ದಿಸ್ ಇಕ್ವೇಶನ್ ಎನ್ ಆಲ್ವೇಸ್ ಸ್ಟ್ಯಾಂಡ್ಸ್ ಫಾರ್ ಪಾಪ್ಯುಲೇಷನ್ ಸೈಜ್. ಅಂದ್ರೆ ಏನು? ಎಷ್ಟಾದ್ರೂ ದೊಡ್ಡದಿರ್ಬೋದು, ಎಷ್ಟಾದ್ರೂ ಚಿಕ್ಕದ ಇರ್ಬೋದು. ಅದ್ರ ಜೊತೆಗೆ ಟೈಮ್, ಟಿ ಅಂದ್ರೇನು? ಟೈಮ್. ದೆನ್ ಆರ್ ಇಸ್ ದ ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. ಇಲ್ಲೇನಾಗುತ್ತೆ? ರೇಟ್, ಅಥವಾ ನಾವು ಇದನ್ನ ಫ್ರೀಕ್ವೆನ್ಸಿ ಅಂತ ಕೂಡ ಹೇಳ್ಬೋದು. ಇದು ಹೇಗೆ ಡಿಪೆಂಡ್ ಆಗುತ್ತೆ? ಕಂಪ್ಲೀಟ್ ಆಗಿ ನಿಮ್ಗೆ ಅನ್ಲಿಮಿಟೆಡ್ ಸೋರ್ಸಸ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆರೂರ್ ಅಂತಾನೆ ತಗೊಳ್ಳೋಣ. ಕಂಪ್ಲೀಟ್ ಆಗಿ ನೀವು ಎಷ್ಟು ಕೆಪಾಸಿಟಿ, ಮೋರ್ ದ್ಯಾನ್ ಕೆಪಾಸಿಟಿ ಬಂದ್ರೂ ಅನ್ಲಿಮಿಟೆಡ್ ಸೋರ್ಸಸ್ ಇದೆ. ಓಕೆ, ಬಟ್ ಇಲ್ಲೇನಾಗತ್ತೆ, ಓವರ್ ದ ಟೈಮ್ ಪೀರಿಯಡ್ ಅದು ಕೂಡ ಡಿಕ್ರೀಸ್ ಆಗ್ತಾ ಬರುತ್ತೆ ಅಲ್ವಾ? ಆ ಕೆಪಾಸಿಟಿ ಅಥವಾ ಆ ರಿಸೋರ್ಸಸ್ ಏನಿದೆ, ವಾಟರ್ ಇರ್ಬೋದು, ಸ್ಕೂಲ್ ಇರ್ಬೋದು, ಏರಿಯಾ ಇರ್ಬೋದು, ಫುಡ್ ಇರ್ಬೋದು, ಎಲ್ಲದೂ ಏನಾಗುತ್ತೆ, ಒಂದು 10 ವರ್ಷ ಚೆನ್ನಾಗಿ ಬದುಕ್ಬೋದು. 11ನೇ ವರ್ಷ ಏನಾಗುತ್ತೆ, ಸ್ವಲ್ಪ ಸ್ಕೇರ್ಸಿಟಿ ಬರುತ್ತೆ. ವಾಟರ್ ಇಲ್ಲಪ್ಪ, ಟ್ಯಾಂಕರ್ ಕರೆಸ್ಬೇಕು ಅನ್ನೋ ಸ್ಟೇಜ್ಗೆ ಬರ್ತಾ ಹೋಗ್ತೀವಿ. ಯಾಕೆ? ದಟ್ ಈಸ್ ದ ಲಿಮಿಟೇಷನ್. ಅನ್ಲಿಮಿಟೆಡ್ ರಿಸೋರ್ಸಸ್ ಏನಿದೆ, ಒಂದು ತಕ್ಷಣ ಒಂದು ಪಾಯಿಂಟ್ ಅಲ್ಲಿ ಸ್ಟಾಪ್ ಆಗುತ್ತೆ. ಯಾವಾಗ? ದಟ್ ಈಸ್ ಟೋಟಲಿ ಟೈಮ್. ಟೈಮ್ ಅನ್ನೋ ಫ್ಯಾಕ್ಟರ್ ಏನಿದೆಯಲ್ಲ, ಇಟ್ಸ್ ಕ್ರೂಷಿಯಲ್ ಫಾರ್ ಡಿಟರ್ಮೈನಿಂಗ್ ದ ನಂಬರ್ ಆಫ್ ಪಾಪ್ಯುಲೇಷನ್ ಇನ್ ಪರ್ಟಿಕ್ಯುಲರ್ ಏರಿಯಾ. ಆರೂರಲ್ಲಿ 10 ವರ್ಷದ ನಂತರ ಮತ್ತೆ ಇನ್ನೂ ಹೊಸ ಹೊಸ ಜನಗಳನ್ನ ತಂದು ಇಟ್ಕೊಳ್ಳುವಂತ ಕೆಪಾಸಿಟಿ ಇರೋದಿಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ರಿಸೋರ್ಸಸ್ ಏನಿದೆ, ನ್ಯಾಚುರಲ್ ರಿಸೋರ್ಸಸ್ ಒಂದು ಹಂತಕ್ಕೆ ತಲುಪಿಬಿಟ್ಟಿದೆ. ಅದ್ರ ನಂತರ ಇನ್ನೇನು ಬೆಳವಣಿಗೆ ಆಗೋದಕ್ಕೆ ಎನ್ವಿರಾನ್ಮೆಂಟ್ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಆ ಫಾರ್ಮುಲಾನ ಅಥವಾ ಈ ಕರ್ವ್ ಏನಿದೆ, ಇದನ್ನ ಜೆ ಕರ್ವ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಫ್ಲರಿಶ್ ಆಗಿ ಹೋಗ್ತಾ ಇರುತ್ತೆ. ಆಫ್ಟರ್ ದ ಪರ್ಟಿಕ್ಯುಲರ್ ಟೈಮ್, the population number
is totally dependent on time and that is the rate. ಫ್ರೀಕ್ವೆನ್ಸಿ ಅನ್ನೋದೇನಿದೆ ಇಟ್ಸ್ ಟೋಟಲಿ ಟೈಮ್. ಯಾವಾಗಲೂ ಡಿನಾಮಿನೇಟರ್ ಏನಿದೆಯಲ್ಲ ತುಂಬ ಪವರ್ಫುಲ್. ಭಾಗಾಕಾರ ಏನು ಮಾಡ್ತಿರಲ್ವಾ, ಅದ್ರ ಕೆಳಗಡೆ ಪೋರ್ಷನ್ ಏನಿರುತ್ತೆ ಇದನ್ನ ಡಿನಾಮಿನೇಟರ್ ಅಂತ ಹೇಳ್ತೀವಲ್ವಾ, ಇದು ತುಂಬಾ ಸ್ಟ್ರಾಂಗೆಸ್ಟ್ ಪಾರ್ಟಿ. ತುಂಬಾ ಚೆಸ್ ಅಲ್ಲಿ ಹೇಗೆ ಕಿಂಗ್ ಅಲ್ವಾ, ಅದೇ ತರ ಇದು ಕೂಡ ಡಿನಾಮಿನೇಟರ್. ಸೊ ಇದ್ರಲ್ಲಿ ಯಾವುದೇ ಬರ್ಲಿ, ಯಾವುದೇ ಫ್ಯಾಕ್ಟರ್ಸ್ ಬರ್ಲಿ, ದಟ್ ಈಸ್ ಅ ಕಿಂಗ್ ಇನ್ ಎವ್ರಿಥಿಂಗ್. ಓಕೆ, ಇದನ್ನ ಕರೆಕ್ಟಾಗಿ ಈ ರೂಲನ್ನ ನೆನ್ಪಿಟ್ಕೊಳ್ಳಿ. ಇದು ನಾಟ್ ಓನ್ಲಿ ಫಾರ್ ದಿಸ್ ಫಾರ್ಮುಲಾ, ಯಾವುದೇ ಫಾರ್ಮುಲಾನ ತಗೊಂಡ್ರು ಕೂಡ ಡಿನಾಮಿನೇಟರ್ ಇಸ್ ಅ ಕಿಂಗ್, ಥಂಬ್ ರೂಲ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಎಸ್. ಹಾಗಾಗಿ ಟೋಟಲ್ ಟೈಮ್ ಇಸ್ ಡಿಪೆಂಡೆಂಟ್ ಅಥವಾ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಫಾರ್ ಪರ್ಟಿಕ್ಯುಲರ್ ಪಾಪ್ಯುಲೇಷನ್. ಅರ್ಥ ಆಯ್ತಾ? ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಸಿ. ಈ ಎಕ್ಸ್ಪ್ಲನೇಷನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ, ಯಾಕೆ ಇದನ್ನೇ ನಾವು ಚೂಸ್ ಮಾಡಿದ್ವಿ ಅಂತ ಹೇಳೋದಕ್ಕೆ. ಓಕೆ, ಎಸ್. The rate by which a rabbit produces new organic matter in a grassland is called net productivity, secondary productivity, net primary productivity, gross primary productivity. ಹೇಳ್ತೀರಾ? ಎಸ್. ಆಪ್ಷನ್ ಬಿ, ಸೆಕೆಂಡರಿ ಪ್ರೊಡಕ್ಟಿವಿಟಿ. ನೋ. ಯಾಕೆ ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಲ್ಲ ಅಂತ ಹೇಳ್ತಿದ್ವಿ? ರ್ಯಾಬಿಟ್ ಎಲ್ಲಿ ಬರುತ್ತೆ? ಒಂದ್ಸಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವುದು? ಟ್ರಯಾಂಗಲ್, ಪಿರಮಿಡ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂಡ್ ದೆನ್ ಟಾಪ್. ನೀವು ಟ್ರೈ ಮಾಡಿ, ನಾನು ಹೇಳ್ತೀನಿ ಆಮೇಲೆ. Option D, gross primary productivity. Okay, look at here. According to this pyramid, what is the rabbit? Rabbit ಅಲ್ಲಿ ನಾವು ಅದನ್ನ ಪ್ರೈಮರಿಯಲ್ಲಿ ಏನಾಗಿರುತ್ತೆ, ಯೂಶುವಲಿ ನಾವು ಪ್ಲಾಂಟ್ಸ್ ಅನ್ನು ನೋಡ್ಬೋದು ಅಥವಾ ತುಂಬಾ ಲೋಯೆಸ್ಟ್ ಗ್ರೂಪ್ಸ್ ಅನ್ನ ನೋಡ್ಬೋದು ಅಲ್ವಾ. ಈಗ ನಾವು ಇದನ್ನ ಆನಿಮಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಆನಿಮಲ್ ಪಿರಮಿಡ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ರ್ಯಾಬಿಟ್ ಏನಿದೆ, ರ್ಯಾಬಿಟ್ ಗ್ರಾಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಓಕೆ, ಇಲ್ಲಿ ಏನಾಗಿದೆ, ಎರಡು ಕಾಂಬಿನೇಷನ್ ಇದೆ, ರ್ಯಾಬಿಟ್ ಅಂಡ್ ದೆನ್ ಆರ್ಗ್ಯಾನಿಕ್ ಮ್ಯಾಟರ್. ಆರ್ಗ್ಯಾನಿಕ್ ಮ್ಯಾಟರ್ ಏನು? ಡೆಡ್ ಆನಿಮಲ್ ಇರ್ಬೋದು ಅಥವಾ ಡೆಡ್ ಪಾರ್ಟಿಕಲ್ಸ್, ಪ್ಲಾಂಟ್ಸ್ ಕೂಡ ಇರ್ಬೋದು, ಯಾವುದೇ ಇರ್ಬೋದು, ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು. ಸೊ ಈ ಎರಡು ಕಾಂಬಿನೇಷನ್ ಇದೆಯಲ್ಲ, ನಿಮ್ಗೆ ಅವಾಗ ಏನ್ ಅನ್ಬೇಕು, ಎರಡು ಸೇರಿದಾಗ ಯಾವುದು? ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಆರ್ಗ್ಯಾನಿಕ್ ಮ್ಯಾಟರ್. ಇಟ್ಸ್ ಅ ರ್ಯಾಬಿಟ್. ಕಂಪ್ಲೀಟ್ ಆಗಿ ಪ್ರೈಮರಿಯಿಂದ ಟಾಪ್ ಲೆವೆಲ್ ತನಕ ಬಂತು. ಇದೆಲ್ಲದೂ ಕನ್ಸಿಡರ್ ಆಗುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಬಂದಾಗ ಇಟ್ಸ್ ಟೋಟಲಿ ಅ ಕಾಂಬಿನೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್. ಒಂದು ಡೆಡ್ ಆಗಬೇಕು, ಪ್ಲಾಂಟ್ಸ್ ಆರ್ ಡೆಡ್ ಆಗಬೇಕು, ಅಥವಾ ಆನಿಮಲ್ಸ್ ಟರ್ಷರಿ, ಸೆಕೆಂಡರಿ, ಟರ್ಷರಿ ಅಂಡ್ ಟಾಪ್ ಲೆವೆಲ್ ಆನಿಮಲ್ಸ್ ಆರ್ ಪ್ಲಾಂಟ್ ಸಿಸ್ಟಮ್ ಶುಡ್ ಬಿ ಡೈ. ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ವಾ. ಅಂದೇನು, ಫಲವತ್ತಾಗಿರುವಂತ ಒಂದು
ಕಾರ್ಬನೇಷಿಯಸ್ ಮಟೀರಿಯಲ್ನ ನಾವು ಎಲ್ಲಿ ನೋಡ್ತೀವಿ, ಯಾವಾಗ ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ಬರಬೇಕು ಅಂತಂದ್ರೆ ಏನು, ನೆಟ್ ಪ್ರೊಡಕ್ಟಿವಿಟಿ ಆಗಬೇಕು. ಅರ್ಥ ಆಯ್ತಾ? ಇನ್ನ ಗ್ರಾಸ್ ಲ್ಯಾಂಡ್ ಅಂತ ಕೇಳಿರೋವಂಥದ್ದು. ಓಕೆ, ಹಾಗಾಗಿ ಇದು ಕಂಪ್ಲೀಟ್ ಎಕೋಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುವಂತ ಕ್ವಶನ್. ಅರ್ಥ ಆಯ್ತಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಿಲ್ಲಿ? ಆಪ್ಷನ್ ಎ. ಎಸ್, ವೆರಿ ಗುಡ್, ವೆರಿ ಗುಡ್. ನೀವು ಟ್ರೈ ಮಾಡ್ತಾ ಇದ್ದೀರಲ್ವಾ? ಎಸ್, ದಟ್ಸ್ ಅ ಇಂಪಾರ್ಟೆಂಟ್ ಥಿಂಗ್. ಎಸ್, ವೆರಿ ಗುಡ್. ನೆಟ್ ಪ್ರೊಡಕ್ಟಿವಿಟಿ. ಓಕೆ. Okay, next question. In a laboratory population of 40 fruit flies ಅಂದ್ರೆ ಏನು? ಚಿಕ್ಕದಾಗಿರೋ ನಿಂಬೆಹಣ್ಣು ಕಟ್ ಮಾಡಿಟ್ಟಾಗ ಬರುತ್ತಲ್ಲ, ಅದನ್ನ ನಾವೇನ್ ಹೇಳ್ತೇವೆ? ಫ್ರೂಟ್ ಫ್ಲೈಸ್ ಅಂತ ಹೇಳ್ತೀವಿ. ಇವನ್ ಬಾಳೆಹಣ್ಣಿಗೂ ಕೂಡ ಬರ್ತಾ ಹೋಗುತ್ತೆ. ಓಕೆ, ಜಸ್ಟ್ ಲೈಕ್ ದಿಸ್. ಇದನ್ನ ನಾವು ಬಯಾಲಜಿ ವರ್ಡ್ ಅಲ್ಲಿ ಹೇಳೋದಾದ್ರೆ ಡ್ರೋಸೋಫಿಲಾ ಅಂತ ಹೇಳ್ತೀವಿ. 40 fruit flies, if 4 individuals died during a specified time interval, that is a week, what is the death rate in the population for that period? Yavudu answer? Options 1, 0.1, 0.01, 0.4. Option B. How? Answer is correct. How? So, for this calculation, we have one formula, that is total number of flies okay, ಇಲ್ಲಿ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಫ್ಲೈಸ್, ಅದ್ರ ಮೇಲ್ಗಡೆಗೆ ಎಷ್ಟು ಡೆತ್ ಆಗಿದೆ ಅನ್ನೋದನ್ನ ನಾವು ಬರ್ಕೊಳ್ಬೇಕು. ಎಷ್ಟು ಡೆತ್ ಆಗಿರುವಂಥದ್ದು? 4 individuals died. ಓಕೆನಾ? 4 ನಂಬರ್ ಅಲ್ಲಿ ಏನಿದೆ, ಡೆತ್ ಆಯ್ತು. ಏನು? ನಂಬರ್ ಆಫ್ ಡೆತ್ ಆರ್ ಡೆತ್ ಅಂತ ಹೇಳಿ ಮಾಡಿದಾಗ ಇಲ್ಲೆಲ್ಲ ಎಷ್ಟಾಗುತ್ತೆ? ನಂಬರ್ ಆಫ್ ಡೆತ್ಸ್ ಎಷ್ಟು? 4. ಇಲ್ಲಿ ಟೋಟಲ್ ನಂಬರ್ ಎಷ್ಟಿದೆ? 40. ಹಾಗಾಗಿ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 1/10 ಬರುತ್ತೆ. ಸೊ 1/10 ಬಂದಾಗ, ಸೊ 1/10 ಅಂದ್ರೇನು? 0.1. ಓಕೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಈ ಫಾರ್ಮುಲಾನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೀವೇನು ಎಕ್ಸ್ಟ್ರಾ ಮೈಂಡಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂಬರ್ ಆಫ್ ಡೆಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ things. Okay na? So by this formula we can easily calculate the things. In 1 year, 365 days, a population of 500 witnesses 55 birth and 5 deaths. Total ಎಷ್ಟಿದೆ? 500 number of population ಇದೆ. ಅಲ್ಲೇನಾಯ್ತು? 55 ಬರ್ತ್ ಆಗಿದೆ, 5 ಡೆತ್ ಆಗಿದೆ. Then what is the population's reproductive rate during 1 year? Whole 365 days ಅಲ್ಲಿ ಎಷ್ಟು ರೇಟ್ ಅಲ್ಲಿ ರಿಪ್ರೊಡಕ್ಷನ್ ಆಗಿದೆ? ಯಾವ ಪಾಪ್ಯುಲೇಷನ್ ಇದು? 500 ಪಾಪ್ಯುಲೇಷನ್ ಅಲ್ಲಿ ಇಷ್ಟು ಲೆಕ್ಕಕ್ಕೆ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ 0.01 per year, 0.05 per year, 0.1 per year, 50 per year. ಯಾವ್ದನ್ನ ಚೂಸ್ ಮಾಡ್ತೀರಿ?
ಆಪ್ಷನ್ಸ್ ಆಪ್ಷನ್ ಸಿ. ಎಸ್. ಯಾಕೆ ಆಪ್ಷನ್ ಸಿ? ಯಾಕೆ ಆಪ್ಷನ್ ಸಿ? ಆಪ್ಷನ್ ಇಸ್ ಕರೆಕ್ಟ್. ಆಪ್ಷನ್ ಸಿ ಅಲ್ವಾ? ಹೇಗೆ ಆಪ್ಷನ್ ಸಿ ಕರೆಕ್ಟ್ ಆಯ್ತು? ಈಗ ಇದಕ್ಕೊಂದು ಫಾರ್ಮುಲಾ ಇದೆ. ನಾವು ಲಾಸ್ಟ್ ನೋಡಿದ್ವಲ್ಲ ಒಂದು ಕ್ವಶನ್ ಅಲ್ಲಿ, ಟೋಟಲ್ ನಂಬರ್ ಡಿವೈಡೆಡ್ ಬೈ ಡೆತ್. ಡೆತ್ಗೆ ಆಲ್ರೆಡಿ ನಮ್ಗೆ ಎಷ್ಟು ಗೊತ್ತಿದೆ? 5 ಅನ್ನೋದು ಡೆತ್ ಗೊತ್ತಿದೆ. ಆದ್ರೆ ಇಲ್ಲಿ ಬರ್ತ್ ರೇಟ್ ಕೂಡ ಕೊಟ್ಟಿರುವಂತದ್ದು ಅಲ್ವಾ? ಬರ್ತ್ ರೇಟ್ ಕೊಟ್ಟಿದ್ದಾರೆ. ಆದ್ರೆ ನಮ್ಗಿರೋ ಫಾರ್ಮುಲಾ ಏನು? ಟೋಟಲ್ ನಂಬರ್ ಪ್ಲಸ್ ಡೆತ್ ಅಂತ ಇರುವಂತದ್ದು. ಆದ್ರೆ ನಮ್ಗೆ ಡೈರೆಕ್ಟ್ ಆಗಿ ಡೆತ್ ಹಾಕೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ದ ನಂಬರ್ ಈಸ್ ಆಲ್ಸೋ ಗಿವನ್ ಬರ್ತ್ ಅಂತ ಹೇಳಿ. ಸೊ ಇದನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ರೇಟ್ ಅಂತ ಕೂಡ ಇರುವಂತದ್ದು. ರೇಟ್ ಅಂತ ಬಂದಾಗ ಯು ಹ್ಯಾವ್ ಟು ಮೈನಸ್ ದ ಥಿಂಗ್. 55 ಬರ್ತ್ ಮೈನಸ್ 5. ಹಾಗಾಗಿ ಟೋಟಲ್ ಆಗಿ ಎಷ್ಟಾಯ್ತು? 50 ಅಂತ ಆಯ್ತು. ಸೊ 50 ಬೈ 500. ಟೋಟಲ್ ನಂಬರ್ ಎಷ್ಟು? 500. ಸೊ ಎರಡು ಕ್ಯಾನ್ಸಲ್ ಮಾಡಿದಾಗ 1 and 10. ಅಗೇನ್ ಇಟ್ಸ್ ಈಕ್ವಲ್ ಟು 0.1 per year. ಅರ್ಥ ಆಯ್ತಾ? ಕ್ಯಾಲ್ಕುಲೇಷನ್ ಅರ್ಥ ಆಯ್ತಾ? ಎಸ್. ಎಸ್, ವೆರಿ ಗುಡ್, ವೆರಿ ಗುಡ್. What is the study of pedology? Locomotion of animals, rocks, soil, reproduction. ಪೆಡಾಲಜಿ ಅನ್ನೋದು ಒಂದು ಟರ್ಮಿನಾಲಜಿ. ಅದು ಯಾವುದನ್ನ ಮೀನಿಂಗ್, ಯಾವ ಬ್ರಾಂಚ್ ಆಫ್ ಸೈನ್ಸ್ ನ ಸ್ಟಡಿ ಮಾಡೋದು ಅಂತ ಹೇಳ್ತೆ ಅಂತ ಕೇಳಿದ್ದಾರೆ. ಪೆಡಾಲಜಿ. ಬಿ, ರಾಕ್ಸ್. ನೋ. Yes, it's a total study of minerals, metals, and texture in soil. ಹಾಗಾಗಿ the option C is a correct one. C. ಯಾವ್ದು ಹೇಳಿದಿರಿ? ಈ ಲೋಕೋಮೋಷನ್ ಆಫ್ ಆನಿಮಲ್ಸ್. ನೋ, ಇಟ್ಸ್ a C. ಸಿ. ಸಾಯಿಲ್ ಅಲ್ಲಿ ಆಕ್ಚುಲ್ ಆಗಿ ಮಿನರಲ್ಸ್ ಮತ್ತೆ ಮೆಟಲ್ಸ್, ಟೆಕ್ಸ್ಚರ್ ಆಫ್ ಸಾಯಿಲ್, ಕಂಪ್ಲೀಟ್ ಆಗಿ ಸಾಯಿಲ್ ಅಲ್ಲಿ ಏನೇನೆಲ್ಲ ರಿಲೇಟೆಡ್ ಇದೆ ಅದನ್ನ ಸ್ಟಡಿ ಮಾಡುವಂಥದ್ದನ್ನೇ ನಾವು ಪೆಡಾಲಜಿ ಅಂತ ಹೇಳ್ತೇವೆ. ಓಕೆ, ಎಸ್. ವಾಟ್ ಈಸ್ ಸಾಯಿಲ್ ಮೇಡ್ ಆಫ್? ಮಿನರಲ್ ಪ್ಲಸ್ ವಾಟರ್ ಪ್ಲಸ್ ಏರ್. Mineral plus organic matter plus water. Mineral plus organic matter plus air plus water. Organic matter plus water. ಸಾಯಿಲ್ ಮಣ್ಣು ಯಾವ್ದ್ರಿಂದ ಮಾಡಲ್ಪಟ್ಟಿದೆ? Made of.
Options. Options. C. Mineral, organic matter, air and water. Is that true? ಮಿನರಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತೂ ಇದ್ದೇ ಇರುತ್ತೆ. ಓಕೆ, ಅದ್ರ ಜೊತೆಗೆ ಇನ್ನೂ ಒಂದು ಕಾಂಬಿನೇಷನ್ ಯಾವುದು ಅದನ್ನ ನೀವು ಫೈಂಡ್ ಔಟ್ ಮಾಡಿ. ಮಿನರಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತೂ ಇದ್ದೇ ಇದೆ. ಆಪ್ಷನ್ಸ್. ಎಸ್, ಇಟ್ಸ್ ಬಿ. Mineral, organic matter and little amount of water in the form of different form. Water as it is ನಮಗೆ ಅವೈಲೇಬಲ್ ಇರೋ ಥರನೇ ಏನೋ ದೊಡ್ಡ ಬಾವಿ ಕೆರೆಗಳ ಥರ ಅಪಿಯರ್ ಆಗೋದಿಲ್ಲ. ಅಲ್ಲೇನಾಗುತ್ತೆ, ಬೇರೆ ಫಾರ್ಮಲ್ಲಿ ವಾಟರ್ ಅವೈಲೇಬಲ್ ಇರುತ್ತೆ. ಹಾಗಾಗಿ ಮಿನರಲ್ ಪ್ಲಸ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ದೆನ್ ವಾಟರ್, ದೀಸ್ ಆರ್ ದ ಮೇಜರ್ ಕಂಪೋನೆಂಟ್ ಈಸ್ responsible for production of soil. Okay, yes. Who coined the term ecology to describe the study of plants? Haeckel, Odum, Warming, Dugan. ಯಾರು ಸೈಂಟಿಸ್ಟ್? A. Haeckel. A. Plants. Regarding plants, coined the term ecology to describe the study of plants. ಹೇಳ್ತೀರಾ? ಎಸ್. ಓಕೆ, ಈ ಕ್ವಶನ್ ನಾನು ನಿಮಗೆ ಬಿಡ್ತೀನಿ. ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತೇಳಿ ಫೈಂಡ್ ಔಟ್ ಮಾಡಿ. ಓಕೆ, what are biotic factors? Biotic factors, the chemical factors of soil that affect life, physical factor of soil that affect life, all living organism which influences other organism, atmospheric factors which influence life. ಯಾವ ಚೂಸ್ ಮಾಡ್ತೀರಿ? A and C. C. Biotic factors, all living organism which influences other organisms. ಹೌದಾ? C. Yes, exactly the same. C. Yes.
ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ವಿಚ್ ಇನ್ಫ್ಲುಯೆನ್ಸಸ್ ಅದರ್ ಆರ್ಗ್ಯಾನಿಸಮ್ಸ್. ಓಕೆ, ಅದನ್ನು ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇಟ್ ಆಲ್ಸೋ ಇನ್ಫ್ಲುಯೆನ್ಸಸ್ ಡನ್ ಬೈ ಅಟ್ಮಾಸ್ಫಿಯರಿಕ್ ಥಿಂಗ್. ಇದು ಕೂಡ ಸಮ್ ಕೇಸಸ್ ಅಲ್ಲಿ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಈ ಆಪ್ಷನ್ಸ್ ಅಲ್ಲಿ ಈ ವರ್ಡ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ವಿಚ್ ಇನ್ಫ್ಲುಯೆನ್ಸಸ್ ಅದರ್ ಆರ್ಗ್ಯಾನಿಸಮ್ ಪ್ಲಸ್ ಅಟ್ಮಾಸ್ಫಿಯರಿಕ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸಸ್ ಲೈಫ್. ಓಕೆ, ಸೊ ಈ ಕ್ವಶನ್ ಅಲ್ಲಿ 2 ಆನ್ಸರ್ ರಿಲೇಟೆಡ್ ಆಗಿರುವಂಥದ್ದು ಇರೋದ್ರಿಂದ ಸೊ ನೀವು ಕನ್ಫ್ಯೂಸ್ ಆಗ್ದೇನೆ ಕರೆಕ್ಟ್ ಆಗಿರೋ ಚೂಸ್ ಮಾಡಬೇಕು. ಓಕೆ, ಎಸ್. What does the age of the pyramid with a broad base indicate? High percentage of young individuals, low percentage of young individuals, high percentage of old individuals, low percentage of old individuals. Age of the pyramid with a broad base indicates. ಇಲ್ಲೇನಾಗುತ್ತೆ, ಆಲ್ವೇಸ್ ಪ್ರೈಮರಿ ಪ್ರೊಡ್ಯೂಸರ್. ಬೇಸ್ ಯಾವತ್ತಿದ್ರು ಕೂಡ ಪ್ರೈಮರಿ ಪ್ರೊಡ್ಯೂಸರ್, ಅಂಡ್ ದೆನ್ ಎನರ್ಜಿ ಲೆವೆಲ್ ಆದ್ರೂ ಕೂಡ ಹಾಗೆ ಇರುತ್ತೆ. ಪ್ರೈಮರಿ ಲೆವೆಲ್ ಎನರ್ಜಿನೇ ಇರುತ್ತೆ ಅದಕ್ಕೆ. ಸೊ ವಾಟ್ ಇಸ್ ಏಜ್? ಯಾವ ತರ ನಾವು ಏಜ್ ಅನ್ನು ಹೇಳ್ತಾ ಹೋಗ್ಬೋದು. ಡಿಪೆಂಡ್ಸ್ ಆನ್ ದ ಪ್ರೊಡಕ್ಟಿವಿಟಿ. ಸೊ ಯಾವ್ದನ್ನ ಚೂಸ್ ಮಾಡ್ತೀರಿ? ಎ, ಎಕ್ಸಾಕ್ಟ್ಲಿ, ವೆರಿ ಗುಡ್. ಹೈ ಪರ್ಸೆಂಟೇಜ್ ಆಫ್ ಯಂಗ್ ಇಂಡಿವಿಜುವಲ್ಸ್. ಓಕೆ, ಇಲ್ಲೇನಾಗುತ್ತೆ, ತುಂಬಾ ಬ್ರಾಡ್ ಆಗಿ ಬೇಸ್ಮೆಂಟ್ ಚೆನ್ನಾಗಿದ್ರೆ ಟಾಪ್ ಲೇಯರ್ ಚೆನ್ನಾಗಿರುತ್ತೆ. ಓಕೆನಾ? ಯಾಕೆ? ನಂಬರ್ ಆಫ್ ರೇಟ್ ಏನಿದೆ 1/1 ರಿಪ್ರೊಡಕ್ಟಿವ್ ಅಥವಾ ರಿಪ್ರೊಡಕ್ಷನ್ ರೇಟ್ ಏನಿದೆ ಇನ್ಕ್ರೀಸ್ ಆದ್ರೆ ಮಾತ್ರ ಏನಾಗುತ್ತೆ, ನಂಬರ್ ಆಫ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನ ನಾವು ಬ್ರಾಡ್ ರೇಂಜ್ ಅಲ್ಲಿ ಬೇಸ್ಮೆಂಟ್ ಅನ್ನ ನೋಡ್ತಾ ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ಅ ರೈಟ್ ಒನ್. ಎಸ್. Just a second. Yes. Permafrost is the most distinctive feature of what part of the world? Permafrost. Taiga, temperate grasslands, tundra, Pacific Northwest. Options. Okay, yeah, yes. Very good, very good. Ernst Haeckel coined the term ecology. Very good, very good. ತುಂಬಾ ಖುಷಿ ಆಯ್ತು ನಿಮ್ಮ ಇನ್ವಾಲ್ವ್ಮೆಂಟ್ ನೋಡಿ. ಓಕೆ, ಥ್ಯಾಂಕ್ ಯು. ವೆರಿ ಗುಡ್, ಎಕ್ಸಲೆಂಟ್. ಅರ್ನ್ಸ್ಟ್ ಹ್ಯಾಕಲ್. ಓಕೆ ಓಕೆ, ನಾವು ಲಾಸ್ಟ್ ಕ್ವಶನ್ಸ್ಗೆ ಹೋಗೋಣ. ಹೂ ಕಾಯಿನ್ ದ ಟರ್ಮ್? 22nd ಅಲ್ವಾ? ಹ್ಯಾಕಲ್. ಸೊ ದಟ್ ಈಸ್ ಕರೆಕ್ಟ್ ಆಗಿರೋ ಒಂದು ಆನ್ಸರ್. ಓಕೆ, ಎಸ್. ಆಪ್ಷನ್ ಸಿ, ಟಂಡ್ರಾ. ಟಂಡ್ರಾ ಅಂದ್ರೆ ಏನು? Permafrost is the most distinctive feature of what part of the world? Frost. Frost ಅಂತಂದ್ರೆ ಏನು? Frost. Freezer. Frost. Frozen.
ಎಸ್, ಕರೆಕ್ಟ್ ಆಗಿರೋ ಆನ್ಸರ್. ಇಟ್ಸ್ ಅ ಟ್ಯಾಂಡ್ರಾ. ಅಂದ್ರೇನು? ಹಿಮಗಟ್ಟದು ಅಂತ ಹೇಳ್ತೀವಲ್ವಾ? ಆ, ಏನು ಐಸ್ ಆಗುವಂಥದ್ದು. ಎಕ್ಸಾಕ್ಟ್ಲಿ ದ ವರ್ಡ್ ಫ್ರಾಸ್ಟ್ ಅನ್ನೋದು ಆ ವರ್ಡ್ಗೆ ರಿಲೇಟೆಡ್ ಆಗಿರುವಂಥದ್ದು. ಹಾಗಾಗಿ ನಾವು ಈ ಟಂಡ್ರಾ ಏರಿಯಾದಲ್ಲಿ ನಾವು ಇದನ್ನ ಮ್ಯಾಕ್ಸಿಮಮ್ ಆಗಿ ಅದ್ರ ಕ್ಯಾರೆಕ್ಟರ್ಸ್ನ ನೋಡ್ತಾ ಹೋಗ್ಬೋದು. ಓಕೆ, ಎಸ್. What statement does not explain why grasses predominate savannas? ಯಾವ ಸ್ಟೇಟ್ಮೆಂಟ್ ಹೇಳುತ್ತೆ, ಅಥವಾ ಯಾವ ಸ್ಟೇಟ್ಮೆಂಟ್ ಇಲ್ಲ 4 ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಅದರಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಯಾಕೆ ಸವನ್ನಾದಲ್ಲಿ ಗ್ರಾಸಸ್ ತುಂಬಾ ಜಾಸ್ತಿ ಆಗಿರುತ್ತೆ, ಪ್ರಿಡಾಮಿನೇಟ್ ಸ್ಪೀಶೀಸ್ ಆಗಿರುತ್ತೆ ಅಂತ ಹೇಳಿರೋದು. ಆಪ್ಷನ್ಸ್: there are few native herbivores in this biome. Grasses grow well in fine, sandy soils. The above ground portions of grass plants die during dry seasons. The deep roots of the grasses can survive many months of drought. ಇಷ್ಟು ಇದರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡೋದಿಲ್ಲ. There are few native herbivores. Herbivores ಅಂತಂದ್ರೆ ಸಸ್ಯಾಹಾರಿಗಳು. In this biome, the grasses grow well in fine and sandy soil. ಮರಳು ಮಿಶ್ರಿತ ಇರೋದ್ರಿಂದನೇ ಚೆನ್ನಾಗಿ ಗ್ರಾಸಸ್ ಬೆಳೆಯುತ್ತೆ. ಕರೆಕ್ಟ್ ಆಗಿದೆ. The above ground portion of grass plants die during dry season. The deep roots of grasses can survive many months of drought. ಗ್ರಾಸಸ್ ಅಲ್ಲಿ ಡೀಪ್ ರೂಟ್ಸ್ ಇರುತ್ತಾ ಅನ್ನೋದನ್ನ ಯೋಚನೆ ಮಾಡಿ. ಓಕೆ, ಡಿ. The deep roots of the grasses can survive many months of drought. ಹೇಳಿ, ಯೋಚನೆ ಮಾಡಿ ಹೇಳಿ. So the option, ನಾನೇ ಹೇಳ್ತೀನಿ, the option A does not explain why grasses predominates savannas. There are few native herbivores in this biome. ಹಾಗಾಗಿ ಗ್ರಾಸ್ ಲ್ಯಾಂಡ್ ಇದೆ ಅನ್ನೋದು ತಪ್ಪು ಅಲ್ವಾ? ಯಾಕಂದ್ರೆ ಫಾರೆಸ್ಟ್ ಅಲ್ಲೂ ಕೂಡ ಗ್ರಾಸಸ್ ಇರುತ್ತೆ. ಆ ಫ್ಯಾಕ್ಟರ್ ಇಂದಾನೆ ನಾವು ಏನು ಸಸ್ಯಾಹಾರಿಗಳು ಇದೆ ಅಂತಾನೆ ಜಾಸ್ತಿ ಗ್ರಾಸಸ್ ಬೆಳೆಯೋದಿಲ್ಲ ಅಲ್ವಾ? ಅದು ಒಂದು ರೀಸನ್ ಏನಿದೆ, ಅದು ಚೆನ್ನಾಗಿ ಅಂದ್ರೆ ರಿಲೇಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ? ದೇರ್ ಆರ್ ಫ್ಯೂ ನೇಟಿವ್ herbivores in this biome. That's why grasses predominate savannas. ನೇಚರಲ್ಲಿ ಯಾವಾಗಲೂ ಏನು ಎಂಟೈರ್ ಪಾಪ್ಯುಲೇಷನ್ ಅನ್ನ ಸರ್ವೈವ್ ಆಗೋದಕ್ಕೆ ಅಂತಾನೆ ಒಂದು ಲೆವೆಲ್ ಅಲ್ಲಿ ಅದನ್ನ ಮೇಂಟೈನ್ ಮಾಡ್ತಾ ಇರುತ್ತೆ.
ಇಂತಿಷ್ಟೇ ಪಾಪ್ಯುಲೇಷನ್, ಯಾವುದೋ ಒಂದು ಗ್ರೂಪ್ ಆಫ್ ಪಾಪ್ಯುಲೇಷನ್ ಮೇಂಟೈನ್ ಮಾಡೋದಕ್ಕೆ ಅದು ಸರ್ವೈವಲ್ ರೇಟ್ ಅನ್ನು ಕೊಡೋದಿಲ್ಲ. ಹಾಗಾಗಿ ಸವನ್ನಾದಲ್ಲಿ ಗ್ರಾಸಸ್ ಪ್ರಿಡಾಮಿನೇಟ್ ಆಗೋದಕ್ಕೆ ಇದು ರೀಸನ್ ಅಲ್ಲ. ಓಕೆನಾ? ಎಸ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಿದೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಓಕೆ, ಎಸ್. For plants living in tropical rainforests, the critical competition is for what? ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂದ್ರೇನು? ನಿತ್ಯ ಹರಿದ್ವರ್ಣಗಳ ಕಾಡು ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಯಾವಾಗ್ಲೂ ಕಾಂಪಿಟೇಷನ್ ಇರುತ್ತೆ. ಯಾವುದಕ್ಕೋಸ್ಕರ ಕಾಂಪಿಟೇಷನ್ ಇರುತ್ತೆ? ಫಾರ್ ಸಾಯಿಲ್ ನ್ಯೂಟ್ರಿಯೆಂಟ್ಸ್, ವಾಟರ್, ಸ್ಪೇಸ್ ಅಂಡ್ ದೆನ್ ಲೈಟ್. ಎಸ್, ಡಿ, ಇಟ್ಸ್ ಫಾರ್ ಲೈಟ್. ಯಾವಾಗ್ಲೂ ಕೂಡ ತುಂಬಾ ಹೈಯೆಸ್ಟ್ ಅಲ್ಲಿ ಗ್ರೋ ಆಗುತ್ತೆ. ರೇನ್ ತುಂಬಾ ಚೆನ್ನಾಗಾಯ್ತು ಅಂದ್ರೆ ಫಾರೆಸ್ಟ್ ಟೋಪೋಗ್ರಫಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಜಿಯೋಗ್ರಫಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಕೂಡ ಹೈಯೆಸ್ಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಕನ್ಸ್ಯೂಮ್ ಮಾಡಿ ಏನಾಯ್ತು, ಫಾರೆಸ್ಟ್ ಅಲ್ಲಿ ಪ್ಲಾಂಟ್ಸ್ ಗಳು ತುಂಬಾ ಹೈಯೆಸ್ಟ್ ಅಲ್ಲಿ ಗ್ರೋ ಆಗುತ್ತೆ, ಲೆಂತ್ ಕೂಡ ಜಾಸ್ತಿ ಇರುತ್ತೆ, ವಿಡ್ತ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸೆಕೆಂಡರಿ ಲೆವೆಲ್ ಅಲ್ಲಿ ಬೆಳೆಯುವಂತ ಪ್ಲಾಂಟ್ಸ್ ಏನಿದೆ ಅಥವಾ ಟ್ರೀಸ್ ಏನಿದೆ ಅದಕ್ಕೆ ಲೈಟ್ ಸಿಗೋದಿಲ್ಲ, ಸೂರ್ಯನ ಕಿರಣ ಸಿಗೋದಿಲ್ಲ. ಹಾಗಾಗಿ ಯಾವಾಗ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ದಟ್ ಈಸ್ ದ ಲೈಟ್. ಓಕೆ, ಎಸ್, ವೆರಿ ಗುಡ್. The similarity of one organism to another for protection and hiding is called mimicry, predation, adaptation, camouflage. ಏನ್ ಹೇಳ್ತೀವಿ ಇದಕ್ಕೆ? ಇಟ್ಸ್ ಡಿ, ಕಾಮೋಫ್ಲೇಜ್. ನಾವು ಆಲ್ರೆಡಿ ಅದು ಕ್ಯಾಮಿಲಿಯಾನ್ ಅಲ್ಲಿ ನೋಡಿದ್ವಿ ಅಲ್ವಾ? ಹಾಗಾಗಿ ಒಂದು ಸ್ಪೀಶೀಸ್ ಇಂದ ಅಥವಾ ಇನ್ನೊಂದು ಆನಿಮಲ್ ಅಥವಾ ಬರ್ಡ್ಸ್ ಇಂದ ಅದನ್ನ ತಪ್ಪಿಸ್ಕೊಳ್ಬೇಕು ಅಂತ ಆದಾಗ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮೆಕ್ಯಾನಿಸಮ್ ಇದೆ, ಹೈಡಿಂಗ್ ಮೆಕ್ಯಾನಿಸಮ್. ದಟ್ ಈಸ್ ಅ ಕಾಮೋಫ್ಲೇಜ್. ಕರೆಕ್ಟ್, ಇಟ್ಸ್ ಅ ಡಿ ಆನ್ಸರ್. What is a biome? A sum of ecosystems in a geographical area, a sum of ecosystem of the whole earth, biotic component of an ecosystem, the biotic potential of a population. What is biome? Biome andreno? Complete living things as well as dead components. ಹಾಗಾಗಿ ನಾವು ಯಾವ್ದನ್ನ ಚೂಸ್ ಮಾಡ್ಬೇಕಲ್ಲಿ? Yes, exactly. The geographical area, ecosystem, ಕಂಪ್ಲೀಟ್ ಲೈಫ್ ಸೈಕಲ್ ಅಲ್ಲೇ ಆಗ್ಬೇಕು. ಡೆತ್ ಅಂಡ್ ಬರ್ತ್, ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ಲಿವಿಂಗ್ ಥಿಂಗ್ ಎರಡು ಕೂಡ ಒಂದೇ ಏರಿಯಾದಲ್ಲಿ ಅಥವಾ ಸೆಟ್ ಆಫ್ ಎನ್ವಿರಾನ್ಮೆಂಟ್ ಅಲ್ಲಿ ರನ್ ಆಗ್ತಾ ಇದ್ರೆ ಅದನ್ನ ನಾವು ಬಯೋಮ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಅ ಸಮ್ ಆಫ್ ಎಕೋಸಿಸ್ಟಮ್ ಇನ್ ಜಿಯೋಗ್ರಫಿಕಲ್ ಏರಿಯಾ. ಐದರ್ ಇಟ್ ಈಸ್ ವಾಟರ್ ಬಾಡಿ ಆರ್ ಟೆರೆಸ್ಟ್ರಿಯಲ್. ಟೆರೆಸ್ಟ್ರಿಯಲ್ ಅಂದ್ರೇನು? ಭೂಮಿಯಲ್ಲಿರುವಂಥದ್ದು ಅಥವಾ ನೀರಿನಲ್ಲಿರುವಂಥದ್ದು ಅಥವಾ ಏರ್ ಸಿಸ್ಟಮ್ ಅಲ್ಲಿರುವಂಥದ್ದು, ಅಂಡರ್ ದ ಸಾಯಿಲ್ ಸಿಸ್ಟಮ್ ಇರುವಂಥದ್ದು, ಯಾವುದೇ ಇರ್ಬೋದು. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ಜಿಯೋಗ್ರಫಿಕಲ್ ಏರಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಆಲ್ ದಿಸ್ ಅಬೌಟ್ ದ ಇಂಪಾರ್ಟೆಂಟ್ ಪಾಸಿಬಲ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಇದ್ರೆ ಹೇಳಿ.
ಏನಾದ್ರು ಡೌಟ್ಸ್? Yes. If any doubts, please comment in chat box so that we can discuss here. ಯಾವ್ದಾದ್ರು ಕಾನ್ಸೆಪ್ಟ್ ಈ ಚಾಪ್ಟರ್ ರಿಗಾರ್ಡಿಂಗ್? ಯಾವ್ದಾದ್ರು ಇದ್ರೆ ಹೇಳಿ, ಡಿಸ್ಕಸ್ ಮಾಡಿ. Thank you for your concern. My health is not okay right now from past 3 days. Tomorrow, no. There is no tomorrow class. Tomorrow Sunday alva? Okay. ಮತ್ತೇನಾದ್ರೂ ಡೌಟ್ಸ್ ಇದೆಯಾ regarding this formula? J shape and S shape, logarithmic growth curve. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಓಕೆ ಓಕೆ. Okay, I will take care. Thank you. Thank you so much for your concern. Okay. Yes. Sudden change in environment also the reasonal and then responsible factor for population rate. ಇದು ಕೂಡ ಫ್ಯಾಕ್ಟರ್ ಹೌದು. ಓಕೆ, ಹೇಗೆ ಹ್ಯೂಮನ್ ಹೆಲ್ತ್ ಏನಿದೆ ಅದೆಲ್ಲದೂ ಕೂಡ ಫ್ಯಾಕ್ಟರ್ಸ್ ಫಾರ್ ಅ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ಅ ಪರ್ಟಿಕ್ಯುಲರ್ ಏರಿಯಾ. ಇದೇ ತರ ರಿಪೀಟೆಡ್ ಆಗಿ ನನಗಾಗಿರೋ ಥರನೇ ಯಾರಿಗೆಲ್ಲ ಹೆಲ್ತ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ದಟ್ ಈಸ್ ನಾಟ್ ಅ ಸರ್ವೈವಲ್ ಫಿಟ್ನೆಸ್ ಅಲ್ವಾ. ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮಗೆ ಸೂಟ್ ಆಗ್ತಾ ಇಲ್ಲ ಅನ್ನೋದು ಒಂದು ಮೇನ್ ಇಂಡಿಕೇಶನ್. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ಯಾವುದು ಕೊಡುತ್ತೆ? ನೇಚರ್ ಕೊಡ್ತಾ ಹೋಗುತ್ತೆ ನಿಮ್ಗೆ. ಸೊ ಆಗ ನೀವೇನ್ ಮಾಡ್ಬೇಕು? ಐದರ್ ಯು ಹ್ಯಾವ್ ಟು ಸ್ಟ್ರಾಂಗ್ ಯುವರ್ ಇಮ್ಯುನಿಟಿ, ಅದರ್ವೈಸ್ ಯು ಫೀಲ್ ಲೈಕ್ ಮೀ. ಓಕೆ, ಎಸ್. ಈಗ ನಮ್ಗೆ ಈಗ ಸಡನ್ ಶಿಫ್ಟ್ ಆಗ್ತಾ ಇದೆಯಲ್ವಾ, ಇಲ್ಲಿಂದ ಮಳೆಗಾಲದಿಂದ ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಯ್ತು. ಆ ಎರಡು ಕಾಂಬಿನೇಷನ್ ಟೈಮಲ್ಲಿ ದರ್ ಇಸ್ ಲಾಟ್ ಆಫ್ ಚೇಂಜಸ್ ಇನ್ ಜಿಯೋಗ್ರಫಿಕಲ್ ಏರಿಯಾ. ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಏನಾಗುತ್ತೆ? ಇಂಬ್ಯಾಲೆನ್ಸಸ್ ಆಗ್ತಾ ಹೋಗುತ್ತೆ, ಹೈ ವಿಂಡ್ ಬರ್ತಾ ಹೋಗುತ್ತೆ, ಜೊತೆಗೆ ಡ್ರೈ ವೆದರ್. ಈವನ್ ಪ್ಲಾಂಟ್ಸ್ಗಳು ಕೂಡ ಏನ್ ಮಾಡ್ತಾ ಹೋಗುತ್ತೆ? ಲೀಫ್ನ ಫಾಲ್ ಮಾಡಿಸ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ? ಆಟ್ಮನ್ ಸೀಸನ್ ಅಂತ ಹೇಳ್ತೀವಿ. ಎಲೆ ಉದುರುವಿಕೆ ಅಂತ ಹೇಳಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಟೈಮಲ್ಲಿ. ಯಾಕೆ? ರಿನೋವೇಷನ್ ಆಗ್ಬೇಕಲ್ಲ, ಪ್ಲಾಂಟ್ಸ್ ಮತ್ತೆ ರಿನೋವೇಟ್ ಆಗ್ಬೇಕು. ಸೊ ಆ ಒಂದು ಪೀರಿಯಡ್ ಅಲ್ಲಿ ಇದನ್ನ ಸ್ಟೋರಿಂಗ್ ಪೀರಿಯಡ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಎನರ್ಜಿನ ಸ್ಟೋರ್ ಮಾಡ್ಬೇಕು ಈ ಟೈಮಲ್ಲಿ. ಅದರ್ವೈಸ್ ಇಟ್ ವಿಲ್ ಕಂಟಿನ್ಯೂಸ್ಲಿ ಏನಾಗುತ್ತೆ? ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ATP ಏನೇ ಇದೆ ತುಂಬಾ ಜಾಸ್ತಿ ಬೇಕಾಗ್ತಾ ಹೋಗುತ್ತೆ. ಈಗ ಚಳಿಗಾಲದಲ್ಲಿ ನೋಡಿ, ವಾಟರ್ ಕಂಟೆಂಟ್ ಕೂಡ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಲೀಫ್ ಹಾಗೆ ಇದ್ರೆ, ಲೀಫ್ ನಂಬರ್ಸ್ ಹಾಗೆ ಇದ್ರೆ ಮ್ಯಾಕ್ಸಿಮಮ್ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅಫ್ಕೋರ್ಸ್ ಕೆಲವೊಂದು ಲೀಫ್ ಇದ್ರೂ ಕೂಡ, ನಂಬರ್ ಆಫ್ ಲೀವ್ಸ್ ಇದ್ರೂ ಕೂಡ, ವಿ ಹ್ಯಾವ್ ಟು ಪ್ರೊವೈಡ್ ಲಾಟ್ ಆಫ್ ವಾಟರ್ ಟು ದೆಮ್ ಅಲ್ವಾ. ನೀರನ್ನು ನಾವು ಡ್ರೈ ವೆದರ್ಗೆ, ಈ ಚಳಿಗಾಲದಲ್ಲಿ ಮ್ಯಾಕ್ಸಿಮಮ್ ವಾಟರ್ನ ಕೊಡಬೇಕು ಪ್ಲಾಂಟ್ಸ್ಗಳಿಗೆ. ನಾವು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈವನ್ ನಮ್ಮ ಸ್ಕಿನ್ನು ಕೂಡ ಡ್ರೈ ಆಗ್ತಾ ಇರುತ್ತೆ. ಯಾಕೆಂದ್ರೆ ಆ ಏರಲ್ಲಿ ವಾಟರ್ ಕಂಟೆಂಟ್ ಅನ್ನೋದೇನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಚೇಂಜಸ್, ಅಡಾಪ್ಟೇಷನ್ ಇನ್ ನೇಚರ್.
ಆ ಚೇಂಜಸ್ ಆಗುವಂತ ನೇಚರಲ್ ಆಗುವಂತ ಚೇಂಜಸ್ ಏನಿದೆ ನಮ್ಮ ಬಾಡಿಯಲ್ಲಿ ಮತ್ತೆ ಪ್ಲಾಂಟ್ ಸಿಸ್ಟಮ್ ಅಲ್ಲಿ ಎಲ್ಲದೂ ಕೂಡ ಅಡಾಪ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಆ ಬಯೋಮ್ ಅಥವಾ ಎಕೋಸಿಸ್ಟಮ್ಗೆ ನಾವು ಕಂಪ್ಲೀಟ್ ಆಗಿ ಅಡಾಪ್ಟ್ ಆಗ್ತಾ ಇರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸಂಹೌ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಹೋಮಿಯೋಸ್ಟಾಸಿಸ್ ಅನ್ನೋದು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಸೊ ಆಲ್ ದಿಸ್ ಇಸ್ ಏನಿದೆ, ನಾವು ಈ ಚಾಪ್ಟರ್ ಏನಿದೆಯಲ್ಲ ನಮ್ಮ ಡೇ ಟು ಡೇ ಲೈಫಿಗೆ ತುಂಬಾ ಇಂಟರ್ ಕನೆಕ್ಟೆಡ್ ಆಗಿರುವಂತ ಒಂದು ಚಾಪ್ಟರ್. ಅಫ್ಕೋರ್ಸ್ ಎಲ್ಲದೂ ಆಗುತ್ತೆ, ಅದನ್ನ ನಾವು ಕರೆಕ್ಟಾಗಿ ಅನಲೈಸ್ ಮಾಡಬೇಕು. ನೇಚರ್ ಹೀಗಿದೆ, ನಾವು ಅದಕ್ಕೆ ತಕ್ಕಾಗೆ ರಿಯಾಕ್ಟ್ ಮಾಡ್ತಾ ಇದೀವಿ ಥ್ರೂ ದ ಸಮ್ ಡಿಫ್ರೆನ್ಸಸ್ ಇನ್ ಅವರ್ ಬಾಡಿ ಅಥವಾ ಇನ್ ಅ ಬಿಹೇವಿಯರ್. ಅದನ್ನ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋದ್ರೆ ಸೊ ವಿ ಕ್ಯಾನ್ ಈಸಿಲಿ ಗೆಟ್ ದಿಸ್ ಆಲ್ ದಿಸ್ ಪಾಯಿಂಟ್ಸ್. ನಮಗೆ ಟರ್ಮಿನಾಲಜಿ ಅರ್ಥ ಆಗದೆ ಇರ್ಬೋದು, ಆದರೆ ಅದರ ಬ್ಯಾಲೆನ್ಸ್ ಈಸಿಯಾಗಿ ಅರ್ಥ ಹೋಗ್ತಾ ಹೋಗುತ್ತೆ. ಓಕೆ, ಎಸ್. ಸೊ ಇಫ್ ದರ್ ಇಸ್ ನೋ ಡೌಟ್, ಅದರ್ವೈಸ್ if any difficulty in this chapter, let's finish this concept. I want explanation about commensalism. Okay, I will explain. Okay, commensalism. We'll take one figure here. ಇಲ್ಲಿ ಬಂತು ಅಲ್ವಾ? Commensalism. Look at here. Just a second. ಇಲ್ಲಿ ನೋಡಿ, ಇಲ್ಲಿ ಆರ್ಕಿಡ್ ಆನ್ ಮ್ಯಾಂಗೋ ಟ್ರೀ ಅಂತ ಇದೆ. ಓಕೆನಾ? ಈ ಮ್ಯಾಂಗೋ ಟ್ರೀಗೆ ಈ ಆರ್ಕಿಡ್ ಅನ್ನೋ ಒಂದು ಪ್ಲಾಂಟ್ ಗ್ರೋ ಆಗೋದು ಮಚ್ ಡಿಫ್ರೆನ್ಸ್ ಮಾಡೋದಿಲ್ಲ. ಇಲ್ಲೇನಾಗುತ್ತೆ, ಆರ್ಕಿಡ್ ಪ್ಲಾಂಟ್ಸ್ ಆಲ್ವೇಸ್ ವಾಂಟ್ ಸಪೋರ್ಟ್ ಫಾರ್ ದೇರ್ ಗ್ರೋತ್. ಇಲ್ಲೇನಾಗುತ್ತೆ, ಇದಕ್ಕೆ ಸ್ಟೆಮ್ ಅಲ್ಲಿ ಸಪೋರ್ಟಿವ್ ಆಗಿರುವಂತ ಒಂದು ಸ್ಟ್ರೆಂತ್ ಕೊಡುವಂತ ಯಾವುದೇ ಸೆಲ್ಯುಲಾರ್ ಕಂಪೋನೆಂಟ್ ಇರೋದಿಲ್ಲ. ದೇ ಆರ್ ಜಸ್ಟ್ ಲೈಕ್ ಏನ್ ಹೇಳ್ತೀವಿ ನಾವು, ಬಳ್ಳಿ ಅಂತ ಹೇಳ್ತೀವಲ್ವಾ? ಸೊ ಸ್ಟೋಲನ್ ಆ ತರದಲ್ಲಿ ಗ್ರೋ ಆಗುವಂತ ಒಂದು ಪ್ಲಾಂಟ್. ಸೊ ಏನ್ ಮಾಡುತ್ತೆ, ಸಾರಿ, ದಿಸ್ ಮ್ಯಾಂಗೋ ಟ್ರೀ ಆಲ್ವೇಸ್ ಸಪೋರ್ಟ್ಸ್ ದೆಮ್. ನೀನ್ ಬೆಳ್ಕೋತೀಯ, ಬೆಳ್ಕೊ, ಅದರಿಂದ ಏನೇನು ಅದಕ್ಕೆ ಒಂದು ಕಿಂಚಿತ್ತು ಕೂಡ ಏನು ಹಾರ್ಮ್ ಆಗೋದಿಲ್ಲ. ದೇ ಆಲ್ವೇಸ್ ಪ್ರೊಟೆಕ್ಟ್ ದಿಸ್ ಆರ್ಕಿಡ್ ಪ್ಲಾಂಟ್ ಬೈ ಪ್ರೊವೈಡಿಂಗ್ ಶೇಡ್, ಶೆಲ್ಟರ್, ಎವ್ರಿಥಿಂಗ್. ಅದೇನ್ ಮಾಡುತ್ತೆ, ಈ ಆರ್ಕಿಡ್ ಪ್ಲಾಂಟ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡುತ್ತೆ. ಯಾವ ತರ, ಈ ಪ್ಲಾಂಟ್ಸ್ ಗಳಿಗೆಲ್ಲ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇರಬೇಕು, ಯಾವಾಗಲೂ ನೆರಳಿರ್ಬೇಕು. ಸೊ ಅದ್ರ ಏನ್ ಮಾಡುತ್ತೆ, ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ. ಹಾಗಂತ ಇದರಿಂದ ಕಂಪ್ಲೀಟ್ ಆಗಿ ಈ ಆರ್ಕಿಡ್ ಪ್ಲಾಂಟ್ ಬೆನಿಫಿಟ್ ತಗೊಳ್ತಾ ಇದೆ. ಇದನ್ನೇನಾದ್ರೂ ಈ ಆರ್ಕಿಡ್ ಪ್ಲಾಂಟ್ ಮ್ಯಾಂಗೋ ಪ್ಲಾಂಟ್ಗೆ ಅಥವಾ ಮ್ಯಾಂಗೋ ಟ್ರೀಗೆ ಏನಾದ್ರೂ ಹೆಲ್ಪ್ ಮಾಡಬೇಕು ಅಂತ ಅನ್ಸಿ ಏನಾದ್ರು ನ್ಯೂಟ್ರಿಯೆಂಟ್ ಅನ್ನ ಪ್ರೊವೈಡ್ ಮಾಡಿದ್ರೆ ಅಫ್ಕೋರ್ಸ್ ದೇ ಕ್ಯಾನ್ ಈಸಿಲಿ ಯೂಸ್ ದೆಮ್. ಮ್ಯಾಂಗೋ ಟ್ರೀ ಯೂಸ್ ಮಾಡ್ಕೊಳ್ಬಹುದು ಅಥವಾ ಮಾಡ್ಕೊಳ್ದೇನೆ ಇರಬಹುದು, ಡಿಪೆಂಡ್ಸ್ ಆನ್ ದ ಟ್ರೀ. ಸೊ ಇಲ್ಲೇನಾಯ್ತು, ಕಮೆನ್ಸಾಲಿಸಮ್ ಅಂದ್ರೆ ಆಲ್ವೇಸ್ ಒನ್ ಪಾರ್ಟಿ ಯು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಏನಾಗುತ್ತೆ, ಒಂದು ಆರ್ಕಿಡ್ ಪಾರ್ಟಿ ಏನಿದೆ ಕಂಪ್ಲೀಟ್ ಆಗಿ ಇನ್ನೊಂದು ಹೋಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜೊತೆಗೆ ಅದಕ್ಕೆ ಏನು ಹಾರ್ಮ್ ಮಾಡೋದಿಲ್ಲ. ಓಕೆನಾ? ಮ್ಯಾಂಗೋ ಟ್ರೀ ಕೂಡ ಅದ್ರ ಮೇಲೆ, ಈ ಆರ್ಕಿಡ್ ಪ್ಲಾಂಟ್ ಇದ್ರೆ ಮಾತ್ರ ಮ್ಯಾಂಗೋ ಟ್ರೀ ಬೆಳೆಯೋಲ್ಲ ಅಲ್ವಾ? ಮ್ಯಾಂಗೋ ಟ್ರೀ ಇಂಡಿಪೆಂಡೆಂಟ್ ಆಗಿ ಎಲ್ಲಿ ಬೇಕಾದ್ರೂ ಗ್ರೋ ಆಗುತ್ತೆ, ಆದ್ರೆ ಆರ್ಕಿಡ್ ಪ್ಲಾಂಟ್ಗೆ ಹಾಗಾಗೋದಿಲ್ಲ. ಸೊ ಅದಕ್ಕೆ ಯಾವಾಗಲೂ ಸಪೋರ್ಟಿವ್ ಆಗಿರುವಂತ ಒಂದು ಹೋಸ್ಟ್ ಬೇಕು. ಸೊ ದಟ್ ಈಸ್ ದ ಕಮೆನ್ಸಾಲಿಸಮ್. ಅರ್ಥ ಆಯ್ತಾ? ಕಮೆನ್ಸಾಲಿಸಮ್ ಅಂದ್ರೇನು, ಯಾವಾಗ್ಲೂ ಒಂದ್ ಪಾರ್ಟಿ ಇನ್ನೊಬ್ಬರಿಂದ ಕಂಪ್ಲೀಟ್ ಆಗಿ ಯಾವಾಗ್ಲೂ ಸಹಾಯ, ಯಾವಾಗ್ಲೂ ಹೆಲ್ಪ್ ಅನ್ನ ತಗೊಳ್ತಾರೆ. ಹೆಲ್ಪ್ ನ ಮಾಡಬೇಕು ಅಂತ ಅನ್ಸಿದ್ರೆ ಆ ಹೋಸ್ಟ್ ಪ್ಲಾಂಟ್ಗೆ ಕೊಡ್ತಾರೆ. ಓಕೆನಾ? ಸ್ವಲ್ಪ ಗ್ರಾಟಿಟ್ಯೂಡ್ ತೋರಿಸಿ ಹೋಸ್ಟ್ ಪ್ಲಾಂಟ್ಗೆ, ಇಲ್ಲ ನೀವು ನನಗೆ ಹೆಲ್ಪ್ ಮಾಡಿದ್ದೀರಿ, ಸೊ ಏನಾದ್ರೂ ಗ್ರಾಟಿಟ್ಯೂಡ್, ಥ್ಯಾಂಕ್ಸ್ ಅಂತ ಹೇಳಿ ಏನು ಸಂಹೌ ಏನಾದ್ರೂ ಒಂದಷ್ಟು ಕೊಡ್ಬೋದು ನ್ಯೂಟ್ರಿಯೆಂಟ್ಸ್ ಅನ್ನ. ಆದ್ರೆ ಮ್ಯಾಂಗೋ ಟ್ರೀ ಹೋಸ್ಟ್ ಏನಿದೆ, ಹಿ ಈಸ್ ಅ ಕಿಂಗ್.
ನೀವು ಕೊಟ್ರೆ ಅದು ನನ್ನ ಇಷ್ಟ, ನಾನು ತಗೊಂಡು ಕೂಡ ತಗೊಳ್ಬೋದು ಅಥವಾ ತಗೊಳ್ದೇನೆ ಇರ್ಬೋದು. ಅದನ್ನ ಹಾಗೆ ಸ್ಟೋರ್ ಮಾಡಿ ಒಂದ್ ಕಡೆ ಇಡೋದಕ್ಕೂ ಕೂಡ ಚಾನ್ಸಸ್ ಇದೆ. ಹಾಗಾಗಿ ದ ಹೋಸ್ಟ್ ಈಸ್ ಆಲ್ವೇಸ್ ಇಂಡಿಪೆಂಡೆಂಟ್. ಇಲ್ಲಿ ಹಾರ್ಮ್ ಕೂಡ ಮಾಡಿಸ್ಕೊಳ್ಳೋದಿಲ್ಲ, ಈವನ್ ಹೆಲ್ಪ್ ಕೂಡ ತಗೊಳ್ಳೋದಿಲ್ಲ. ದಟ್ ಈಸ್ ಅ ಕಮೆನ್ಸಾಲಿಸಮ್. ಅರ್ಥ ಆಯ್ತಾ ಯಾವ ತರ ರಿಲೇಶನ್ಶಿಪ್ ಇದು ಅಂತ ಹೇಳಿ? ಅರ್ಥ ಆಯ್ತಾ? ಇನ್ನು ಎಸ್, ವೆರಿ ಗುಡ್. ಇನ್ನು ರಿಯಲಿಸ್ಟಿಕ್ ಆಗಿ ಹೇಳ್ಬೇಕು ಅಂತ ಆದ್ರೆ, ನೀವು ಯಾವುದೋ ಒಂದು ಕಾಲೇಜಿಗೆ ಹೋಗಿ ಇನ್ನಾಗಬೇಕು ಅಂತ ಇರ್ತೀರಾ. ಯಾವುದು ನಿಮ್ಗೆ ಯಾವುದೋ ಒಂದು ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಅವೈಲೇಬಲ್ ಇರುತ್ತೆ, ಬಟ್ ನಿಮಗೆ ಅದು ಕೈಗೆಟ್ಕೋ ಥರದಲ್ಲಿ ಇರೋದಿಲ್ಲ. ಸೊ ಅವಾಗ ನೀವೇನು ಮಾಡ್ತೀರಿ? ವಿತ್ ಹೆಲ್ಪ್ ಆಫ್ ಸಮ್ ಪೊಲಿಟಿಕಲ್ ಲೀಡರ್ಸ್ ಅಥವಾ ಯಾವುದೋ ಒಬ್ಬ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಇರೋರು ನಿಮಗೆ ಪರಿಚಯ ಇರ್ತಾರೆ, ಅವ್ರ ಹತ್ರ ಹೋಗಿ ಏನೋ ಕೇಳ್ತೀರಾ. ಸೊ ನೀವೇನಾದ್ರಿ, ನೀವು ಆ ವ್ಯಕ್ತಿಗೆ ಡಿಪೆಂಡೆಂಟ್ ಆದ್ರಿ. ಆಗ ನಿಮ್ಮ ಗ್ರಾಟಿಟ್ಯೂಡ್ನ ಅವರಿಗೆ ತೋರಿಸ್ತೀರಾ. ಅವ್ರು ಏನ್ ಮಾಡ್ತಾರೆ? ಓಕೆ ಓಕೆ, ಥ್ಯಾಂಕ್ ಯು ಅಂತ ಹೇಳಿ ಸುಮ್ಮನಾಗ್ತಾರೆ. ಆಗ ಆ ವ್ಯಕ್ತಿ ಬಂದು ನಿಮ್ಮನ್ನ ಪದೇ ಪದೇ ಬಂದು, ನಾನು ಹೆಲ್ಪ್ ಮಾಡಿದ್ದೀನಿ, ನಂಗೆ ಕೊಡಿ ನೀವು, ನಾನು ಕಾಲೇಜಲ್ಲಿ ಸೀಟ್ ಕೊಡ್ಸಿದ್ದೀನಿ, ನಮ್ಗೆ ಇಂತಿಷ್ಟು ಕೊಡಿ ಅಂತ ಕೇಳ್ತಾರಾ? ನೋ, ದಟ್ ಈಸ್ ಕಮೆನ್ಸಾಲಿಸಮ್. ಅರ್ಥ ಆಯ್ತಾ? ಎಸ್ ಎಸ್. ನೇಚರಲ್ಲಿ ಬೈ ಡಿಫಾಲ್ಟ್ ಇವೆಲ್ಲ ಕೂಡ ವರ್ಕ್ ಆಗ್ತಾ ಇರುತ್ತೆ. ಓಕೆನಾ? ಎಸ್. ಇಫ್ ಎನಿ ಅಗೈನ್ ವಾಂಟ್ ಎನಿ ಎಕ್ಸ್ಪ್ಲೇಷನ್, ಯು ಕ್ಯಾನ್. ಸೊ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದ್ರೆ ಇದನ್ನ ಮಿಸ್ ಮಾಡ್ಕೋಬೇಡಿ. KCT ಬರೀರಿ, ಅಥವಾ ನೀವು ಆತರ ಪ್ಲಾನ್ ಮಾಡ್ಕೊಳ್ತಿಲ್ಲ, ನಾವು ಮೆಡಿಸಿನಲ್ ಲೈನ್ ಅಲ್ಲಿ ಇಲ್ಲ ಅಂತ ಹೇಳಿ ನಾವೇನು ಮಾಡಲ್ಲ, ಆದ್ರೂ ಕೂಡ ಇದ್ಯಾಕೆ ಓದಬೇಕು ಆತರ ಯೋಚನೆ ಮಾಡಬೇಡಿ. ಇದನ್ನ ಕರೆಕ್ಟ್ ಆಗಿ ಒಂದು ಸ್ಟೇಜ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತಗೊಳ್ಳಿ. ನೀವು ಯಾವ ಬ್ರಾಂಚಿಗೆ ಬೇಕಾದ್ರೂ ಹೋಗ್ಬೋದು. ಟೈಮ್ ಫೀಸಿಬಲ್ ಆಯಿತು, ಸಿಚುವೇಶನ್ ಡಿಮಾಂಡ್ ಮಾಡ್ತು ಅಂತಂದಾಗ ನೀವು ಯಾವುದೇ ಸ್ಟೇಜಸ್ಗೆ, ಯಾವುದೇ ಬ್ರಾಂಚ್ಗೆ ಬೇಕಾದರೂ ಹೋಗ್ಬೋದು. ಐದರ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್, ನರ್ಸಿಂಗ್, ನ್ಯಾಚುರೋಪತಿ ಡಾಕ್ಟರ್ಸ್ಗೆ ನೀಟ್ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಸೆಕೆಂಡ್ PUC CET ಮಾರ್ಕ್ಸ್ ಮೇಲೆನೆ ನೀವು 5.5 years ಕೋರ್ಸಸ್ ಅಲ್ಲಿ ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆ ಇದರಲ್ಲಿ ಡಾಕ್ಟರ್ಸ್ ಆಗಿ ಬರ್ಬೋದು ಆಚೆಗೆ. ಓಕೆನಾ? ಇದೆಲ್ಲದೂ ಕೂಡ ಹೊರಗಡೆ ತುಂಬಾ ವಾಸ್ಟ್ ಆಗಿ ಇದೆ ಜಗತ್ತು. ನೀವು ಯಾವ್ದಕ್ ಬೇಕಾದ್ರೂ ಹೋಗ್ಬೋದು, ಬಟ್ ಯು ಹ್ಯಾವ್ ಟು ಕೇರ್ಫುಲಿ ಅಟೆಂಡ್ ದ KCT ಎಕ್ಸಾಮ್ಸ್. ಓಕೆನಾ? ಎಸ್. ಓಕೆ. ಫರ್ದರ್ ಎನಿ ನೋ ಡೌಟ್ಸ್? Yes, no. Okay. Thank you, dear students. Once again, I will wish you the enthusiasm for your next ಪ್ರಿಪ್ರೇಷನ್. ಓಕೆನಾ? ಡೇ ಬೈ ಡೇಗೆ ನೀವು ಆ ಎಂಥೂಸಿಯಾಸಮ್ನ ಉಳಿಸ್ಕೊಳ್ಳಿ. ಬೇಜಾರು ಅಂತ ಕುತ್ಕೋಬೇಡಿ. ನೀಟಾಗಿ ಡೇ ಬೈ ಡೇ ಸ್ವಲ್ಪ ಎಫರ್ಟ್ ಹಾಕಿ. ಓಕೆ? ಎಸ್. ಥ್ಯಾಂಕ್ ಯು ಸೋ ಮಚ್.